ವಿಷಯ ಜ್ಞಾನ ಪ್ರತಿಪಾದನಾ ಫಲದಲ್ಲಿ ಈಗ 58ನೇ ಫಲ. ಇಲ್ಲಿ ತನಕ ಆ ಶಂಭುಲಿಂಗನ ಸ್ವರೂಪಯುತವಾದಂಥ ಆ ಜ್ಞಾನಿಗಳು ಜೀವನ್ಮುಕ್ತರು ಅಂತ ಹೇಳ್ಕೊಳ್ಳಲ್ಪಡ್ತಾರ. ಅವರು ಒಂದೇ ರೀತಿ ಇರಂಗಿಲ್ಲ. ಅವ್ರು ತಿಳಿದ ಜ್ಞಾನ ಮಾತ್ರ ಒಂದ, ಅವ್ರು ತಿಳಿದಂತ ಜ್ಞಾನ ಒಂದ, ಆ ಪರಮಾತ್ಮನೇ ಜ್ಞಾನ. ಇದರೊಟ್ಟು ಮತ್ತೊಂದಿಲ್ಲ. ಜ್ಞಾನ ಸಮಾನ ಐತಿ, ಆದ್ರೆ ಅವರನ್ನು ನೋಡ್ಲಾಕ ಹೋದ್ರ ಒಬ್ಬ ಹಿಂಗದಾನ, ಒಬ್ಬ ಹಂಗದಾನ, ಬ್ಯಾರೆ ಬ್ಯಾರೆ ಕಂಡು ಬರ್ತಾರೆ. ಹಿಂಗೆ ಯಾಕ ಒಂದೇ ತರ ಇರಬೇಕಲ್ಲ ಜ್ಞಾನಿ ಅಂತ. ಮತ್ತೆ ಇವ್ರ ಬೇರೆ ಬೇರೆ ಕಂಡು ಬರ್ತಾರು ಅಂತ ನಮಗೆ ಸಂಶಯ ಬಂದ್ರ ಅದಕ್ಕೆ ಹೇಳ್ತಾರ ಅವರು, ಆ ಪ್ರಾರಬ್ಧ ಕರ್ಮ ಏನನ್ನೋದೈತಲ್ಲ, ಅದು ಪ್ರಾರಬ್ಧ ಕರ್ಮ ವಾಸನೆಯೊಂದೇ 4 ಪ್ರಕಾರವಾಗಿರುವುದು ಜೀವನ್ಮುಕ್ತರ. ಯಾರು? ಜೀವನ್ಮುಕ್ತ. ಅವ್ರ ಪ್ರಾರಬ್ಧ ಕರ್ಮ ವಾಸನಾ ಬೇರೆ ಬೇರೆ. ವಾಸನಾ ಹೆಂಗೆ ಹಂಗೈತಿ, ಹಂಗೆ ಅವ್ರ ಪ್ರವೃತ್ತಿ ಇರ್ತದೆ. ಅದಿಲ್ಲ, ಒಬ್ಬಗ ಒಂದು ಸ್ತ್ರೀ ವಾಸನ ಇರ್ತೈತಿ. ಅವ ಹೇಳ್ತಾನೆ ಆ ಕಡೆ ಲಕ್ಷ ಇರ್ತಾನ. ಒಬ್ಬಗ ಡ್ರಿಂಕಿಂಗ್ ಅವನು ಆ ಕಡೆ ಬಾರ್ ಕಡೆ ಲಕ್ಷ ಇರ್ತೈತಿ. ಹಿಂಗ ಒಬ್ಬ ಚಿಲ್ವಿ ಕಡೆ ವಾಸನೆ ಇರ್ತೈತಿ, ಅವ ಆ ಕಡೆ. ಹಿಂಗೆಲ್ಲ ಇವ್ರೇನು ಲೌಕಿಕ ವಿಷಯ ಇದು. ಹಂಗ ಇಲ್ಲಿ ಜ್ಞಾನಿಗಳ ಆ ಪ್ರಾರಬ್ಧ ಕರ್ಮ ವಾಸನಾ ಅನ್ನೋದೇನೈತಿ, ವಾಸನ ಮೂಲ ಕಾರಣ ಅದಕ್ಕೆ. ವಾಸನಾ ಚೇಯಂಗಿಲಾಗೆ ಜನ್ಮ ಅಂತ ಮರಾಠಿ ಹೋಗಿರ್ತಾರೆ ಉಪಾರ. ಈ ಲೌಕಿಕ ವಾಸನೆ ಇರ್ತಾವಲ್ಲ, ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ರಕ್ತದ ಮೇಲೆ ವಾಸನೆ ಇಟ್ಕೊಂಡು ಕೂತಿರ್ತಾವ. ಅದ ಪ್ರಕಾರ ಅದು ಗೀತೆಯಲ್ಲಿ ಕಲೆಗಳು ಸಂತಮೇವೈತಿ ಸಂಶಯ ಸದಾ ಸದ್ಭಾವ ಭಾವಿತ ಅಂತ. ಆ ರೀತಿ ಅಂದ್ರ ಅವ್ರದ್ದು ಮನೋವಾಸನ ಇರ್ತೈತಿ. ಮನುಷ್ಯನ ವಾಸನಾದ ಮೂಲಕವಾಗಿ ಅವ್ರದ್ದು ಹಂಗ ಮನಸ್ಸು ಹೇಳ್ಕೊಂಡ ಹೋಗ್ತತಿ. ಅದರಂತೇನು ಅಂತ್ಯ ಕಾಲತಾವ ಅದು ಬರ್ತಂದ್ರ ಅವ್ರಿಗೆ ಅದೇ ಜನ್ಮ ಆಕತಿ ಅಂತ ಹಾಗಿಲ್ಲ. ಆದ್ರೆ ಇವ್ರದ್ದು ಹಂಗಿಲ್ಲ. ಆ ಪ್ರಾರಬ್ಧ ಕರ್ಮ ವಾಸನೆ ಒಂದೇ ಹಿಂಗಿಡ್ಯಾರೆ. ಏನದು ಪ್ರಾರಬ್ಧ ಕರ್ಮ ಅನ್ನೋದು ಏನೈತಿ ನೋಡ, ಅದರ ವಾಸನ ಅಂತಕ್ಕಂಥದ್ದು ಅದು 4 ಪ್ರಕಾರವಾಗಿ ಐತಿ ಅಂತ ಹೇಳ. ಯಾರು? ಜೀವನ್ಮುಕ್ತರ ಪ್ರಾರಬ್ಧ ಕರ್ಮ ವಾಸನ ಅದು 4 ಪ್ರಕಾರ ಐತಿ. ಜೀವನ್ಮುಕ್ತರ ಬಂಧ ಭ್ರಮರಹಿತ ಜೀವನ್ಮುಕ್ತಿ ಕಹೆ. ಜೀವನ್ಮುಕ್ತಿಯ ಲಕ್ಷಣ ಮಾಡ್ತಾರೆ. ಜೀವನ್ಮುಕ್ತಿ ಅಂತ ಎದಕ್ಕೆ ಅನ್ಬೇಕು ಅಂದ್ರ, ಅಥವಾ ಬಂಧ ಭ್ರಮ ರಹಿತ ಆಗಿರ್ಬೇಕು. ಈ ಬಂಧ ಮತ್ತು ಈ ಭ್ರಾಂತಿ ಏನೈತಿಲ್ಲ, ಆತ್ಮ ಸತ್ಯ ಇದೆ, ದೇಹಾದಿ ಪ್ರಪಂಚ ಮಿಥ್ಯ ಇದೆ. ಆ ಮಿಥ್ಯ ಇದ್ದದ್ದನ್ನು ಸತ್ಯ ತಿಳ್ಕೊಂಡು, ಸತ್ಯವಾದ ಆತ್ಮನನ್ನು ಅದು ಇಲ್ಲ ತಿಳ್ಕೊಂಡು, ಅದನ್ನೇನು ಇಲ್ಲ. ಹಿಂಗು ಇದು ಭ್ರಾಂತಿ. ಮತ್ತೆ ಇದು ಉಪರಾಟ ತಿಳ್ಕೊಂಡು ದೇಹಾತ್ಮ ಬುದ್ಧಿನ ಬಂಧ ಇದೆ. ಅದ ನಮ್ಮ ಜನ್ಮ ಮರಣಕ್ಕೆ ಕಾರಣ ಇದೆ. ಅದಕ್ಕಾಗಿ ಈ ಬಂಧ ಭ್ರಮ
ರಹಿತಾಗಿರ್ಬೇಕು. ಶರೀರ ರಹಿತಾಗಿ, ಶರೀರ ಇರ್ಬೇಕು, ಹೋಗಿರ್ಬೇಕು. ಬ್ರಹ್ಮ ಹೋಗಿರ್ಬೇಕು, ಬಂದ ಬ್ರಹ್ಮ ಹೋಗಿರ್ಬೇಕು, ಶರೀರ ಉಳಿದಿರ್ಬೇಕು. ಹಿಂಗಿದ್ರೆ ಅದಕ್ಕೆ ಜೀವನ್ಮುಕ್ತಿ ಅಂತ. ಅಲ್ಲದೆ ದೇಹಾದಿ ಪ್ರಪಂಚಕ್ಕೆ ಪ್ರತೀತಿಗೆ ಹೋತೆ ಬ್ರಹ್ಮರೂಪ ಸ್ಥಿತಿ ಜೀವನ್ಮುಕ್ತಿ. ಇದು ಎರಡನೇ. ಅಂದ್ರೆ ದೇಹಾದಿ ಪ್ರಪಂಚಕ್ಕೆ ಪ್ರತೀತಿಗೆ ಹೋತೆ ಅಂದ್ರ ದೇಹಾದಿ, ಈ ದೇಹಾದಿಗಳು, ಈ ಪ್ರಪಂಚ ಜಗತ್ತು ತೋರ್ತಿರ್ಬೇಕು. ಇದು ತೋರ್ತೈತೆ ಆದ್ರೆ ಬ್ರಹ್ಮರೂಪ ಸ್ಥಿತಿ ಇರಬೇಕು. ಹೆಂಗೆ? ಎರಡು ಪದ. ದೇಹಾದಿ ಪ್ರಪಂಚ ತೋರ್ತಿರ್ಬೇಕು, ಬ್ರಹ್ಮರೂಪ ಸ್ಥಿತಿ ಇರಬೇಕು, ಅದಕ್ಕೆ ಜೀವನ್ಮುಕ್ತಿ ಅನ್ಬೇಕು. ಒಂದು ವೇಳೆ ಈಗ ದೇಹಾದಿ ಪ್ರಪಂಚದ ಪ್ರತೀತಿನ ತೋರ್ತಿರ್ಬೇಕು, ಇದಕ್ಕೆ ಜೀವನ್ಮುಕ್ತಿ ಅಂದ್ರ ಈಗ ಅಜ್ಞಾನಿಗೂ ಈ ದೇಹಾದಿ ಪ್ರಪಂಚ ತೋರತೈತಿ, ಅಲ್ಲಿ ಅತಿವ್ಯಾಪ್ತಿ ಆಗ್ತೈತೆ. ಮತ್ ಅವಂಗ ಜೀವನ್ಮುಕ್ತ ಅನ್ಬೇಕಲ್ಲ. ಅದಕ್ಕೆ ಮುಂದ್ ಮತ್ತೇನ್ ಮಾಡಿದ್ರು? ಬ್ರಹ್ಮರೂಪ ಸ್ಥಿತಿ ಇರಬೇಕು ಅಂತ ಹೇಳ್ಯಾರ. ಬ್ರಹ್ಮರೂಪ ಸ್ಥಿತಿ, ನಾನೇ ಬ್ರಹ್ಮನಿದ್ದೇನೆ ಅಂತ ಆ ಸ್ಥಿತಿ ಬೇಕವಂಗ. ಅದು ಅವಂಗಿರಂಗಿಲ್ಲ. ಹಂಗಾದ್ರೆ ಮತ್ತೆ ಬ್ರಹ್ಮರೂಪ ಸ್ಥಿತಿ ಇದ್ದನ್ನ ಅದು ಜೀವನ್ಮುಕ್ತಿ ಅಂತಿಲ್ಲ. ಅಂದ್ರೆ ಬ್ರಹ್ಮರೂಪ ಸ್ಥಿತಿ ಇದ್ದದಕ್ಕರ ನಾವು ಜೀವನ್ಮುಕ್ತಿ ಅಂದ್ರ ಈ ದೇಹವಾದ ಮೇಲೆ ವಿದೇಹ ಮುಕ್ತಿ ಅಂತಾರೆ. ಆ ವಿದೇಹ ಮುಕ್ತಿಯಲ್ಲಿನೂ ಬ್ರಹ್ಮರೂಪ ಸ್ಥಿತಿ ಇರ್ತದೆ. ಮತ್ತ ಅದಕ್ಕೆ ಜೀವನ್ಮುಕ್ತಿ ಆಗ್ಬೇಕನ? ಅದು ವಿದೇಹ ಮುಕ್ತಿ. ಆದ್ದರಿಂದ ಎರಡು ಪದ, ದೇಹಾದಿ ಪ್ರಪಂಚದ ಪ್ರತೀತಿ ಆಗ್ತಿರಬೇಕು, ಬ್ರಹ್ಮರೂಪ ಸ್ಥಿತಿ ಇರಬೇಕು, ಅದಕ್ಕೆ ಜೀವನ್ಮುಕ್ತಿ ಅನ್ಬೇಕು ಅಂತ ಹೇಳ್ಕೊಂಡು ಬಂದ. ಇಂಥ ಜೀವನ್ಮುಕ್ತರ ಪ್ರಾರಬ್ಧ ಕರ್ಮ ವಾಸನೆ ಅಂತಕ್ಕಂಥದ್ದು ನಾಲ್ಕು ಪ್ರಕಾರವಾಗಿ. ಏನದು? ಪ್ರಾರಬ್ಧ ಕರ್ಮ ವಾಸನೆ. ಪ್ರಾರಬ್ಧ ಕರ್ಮ ಅಂತಂದ್ರೆ ಆ ಹಿಂದೆ ಅನಂತ ಜನ್ಮಗಳಲ್ಲಿ ಮಾಡಲ್ಪಟ್ಟಂತ, ಸಂಗ್ರಹಿಸಲ್ಪಟ್ಟಂತ ಕರ್ಮಕ್ಕ ಸಂಚಿತ ಕರ್ಮ ಅಂತ. ಸಂಚಯವಾದದ್ದು, ಸಂಗ್ರಹವಾದದ್ದು, ಅನೇಕ ಜನ್ಮಗಳಿಂದ ಸಂಗ್ರಹವಾದ ಕರ್ಮ. ಅದರಾಗಿರುವ ಕೆಲವೊಂದು ಪಕ್ವ ಕೈಗೆ ಭೋಗ ಕೊಡ್ಲಿಕ್ಕೆ ಪಕ್ವವಾದ ಕರ್ಮಗಳನ್ನು ಅವ ಈಶ್ವರ ಆರಿಸ್ಕೊಂಡು ಮಾವಿನ ಗಿಡ ಇಳಿಸಿಟ್ಟಿರ್ತಾರೆ, ರೂಮ್ನಾಗೆಲ್ಲ ಹಾಕಿರ್ತಾರ. ಅದ್ರಾಗ ಯಾವ್ಯಾವ ಪಕ್ವಾಗ್ಯಾವ, ಹಣ್ಣಾಗ್ಯಾವ ಅವಕ್ಕನ್ನ ನೋಡಿ ಅವು ಹಳದಿ ಕಲರ್ ಬಂದಾವು, ವಾಸನೆ ಹೊಡ್ಲಾಕವು ಅಂತವ್ರನ್ನ ಆರಿಸಿ ತಗೋದಾನ. ಹೌದಿಲ್ಲ? ಹಿಂಗ ಆ ಕರ್ಮಗಳನ್ನ ಆರಿಸಿ ತಗೊಂಡು ಈ ದೇಹ ಇದನ್ನ ರಚನೆ ಮಾಡ್ಯಾರ. ಈ ರೀತಿ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮ ಈ ಜನ್ಮದೊಳಗ ಅದು ಭೋಗ ಕೊಡ್ಲಿಕ್ಕೆ. ಈ ಸದ್ದ ಅವ ತನಗೆ ತಿರ್ಲಾಕರ ಆಗ್ಲಿ, ಬಜಾರ್ ಕೊಯ್ಲಾಕ ಮಾರ್ಲಾಕರ ಆಗ್ಲಿ, ಅವಕ್ಕನ್ನ ಆರಿಸಿ ತಕೊಂಡಲ್ಲ. ಅಂತ ಕರ್ಮಗಳು ಅವುಗಳನ್ನು ಕೂಡಿಸಿ ಹೆಂಗ ಒಂದು ಸ್ವೀಕರಣೆ ಮಾಡಿರ ಇರ್ತಾರೆ. ಒಂದು ಕರಂಡಿ ಒಳಗೆ ಬುಟ್ಟಿ ಒಳಗೆ ತುಂಬೆ ಹಂಗ ಇದು ತುಂಬಿರ್ತದೆ. ಇದು ದೇಹ ತಯಾರಾಗಿತ್ತು ಅದರಿಂದ. ಆ ಈಶ್ವರ ಇದನ್ನ ರಚನೆ ಮಾಡ್ಯ. ಆದ್ದರಿಂದ ಆ ಪ್ರಾರಬ್ಧ ಕರ್ಮ ಅರ್ಥ ಅದಕ್ಕಂತಾರೆ
ಇದು ಮೊದಲ ಅವ ಅಂದ್ರೆ ಈಶ್ವರ. ಅವ ಮೊದಲು ಸಂಕಲ್ಪ ಮಾಡ್ತಾನೆ. ಏನಂತ ಸಂಕಲ್ಪ ಮಾಡ್ತಾನು? ಆಯು ಕರ್ಮಚ ವಿತ್ತಂಚ ವಿದ್ಯಾನಿಧನಂಚ ಪಂಚೈತಾನಿ ಗರ್ಭಸ್ಥೈವ ನಿರ್ಮಿತಾ ಬೇಗಿನಃ. ಇನ್ನ ಇದು ಹುಟ್ಟೇ ಇಲ್ಲ. ಅದಕ್ಕಿಂತ ಮೊದಲು ಇದು ಸಂಕಲ್ಪ ಮಾಡ್ತಾರೆ. ಆ ಕರ್ಮ ಏನಿದ್ದು ಆ ಕರ್ಮಗಳಿಗೆ ಸಂಕಲ್ಪ. ಇದು ಮುಂದೆ ಏನಾಗಿ ಹುಟ್ಟಬೇಕು? ಮನುಷ್ಯ ಆಗಿ ಹುಟ್ಟಬೇಕು, ಕಾಚಾಗಿ ಹುಟ್ಟಬೇಕು. ಅದು ಅವ ಅಂತಾನ. ಆ ಪ್ರಕಾರ ಮನುಷ್ಯ ಆಗಿ ಹುಟ್ಟಬೇಕಾದ್ರೆ, ಮನುಷ್ಯ ಆಗಿ ಹುಟ್ಟಬೇಕಂದ್ರೆ ಯಾರ ಒಟ್ಟಿಗೆ ಹುಟ್ಟಬೇಕು? ಇಂಥವ್ರ ಹೊಟ್ಟಿಗೆ ಹುಟ್ಟಬೇಕು. ಅವ್ರ ಹೊಟ್ಟಿಗೆ ಹುಟ್ಟಿದ್ರೆ ಎಷ್ಟು ದಿನ ಇದರ ಆಯುಷ್ ಇರಬೇಕು? ಆಯು ಅವ ಮೊದಲ ಇಷ್ಟ ವರ್ಷ ಅಂತ ಬೆರಿ ಹಾಕ್ತಾನದು. ಇದು ಹುಟ್ಟಿ ಒಂದು ವರ್ಷದ ಕೂಸ ಆದ್ಮೇಲೆ ಹೋಗ್ಬೇಕಂತ ಹಿಂಗಿತ್ತಂದ್ರ ಅದು ಕೂಸನ ಸಾಯ್ಬೇಕು. ಹರೇಕ್ ಬಂದು ಸಾಯಬೇಕು. ಹರೇಕ್ ಬಂದು ಅದು ವಯಸ್ಸು ಇರ್ತೈತೆ. ಅದಕ್ಕೆ 1 ವರ್ಷ, 25 ವರ್ಷ, 30 ವರ್ಷ, ಏನು 100 ವರ್ಷ, ಇನ್ನ 100 ದಾಟಬೇಕು. ಹಂಗಿರ್ತೈತೆ. ಆ ರೀತಿ ಆಯು ಕರ್ಮ ಈ ಆಯುಷ್ಯ ಪಡೆಯೋದಾಯ್ತು. ಈ ಲೋಕದಾಗ ಬಂದು ಇದಕ್ಕೆ ಏನು ಮಾಡಬೇಕು? ಏನ್ ಮಾಡ್ಬೇಕಂದ್ರ ಏನ್ ಮಾಡ್ತಾರೆ? ಮುಂದೆಲ್ಲ ಏನ್ ಮಾಡ್ತಾರೆ? ಅದು ಮಾಡೋದು. ಮತ್ತೇನ್ ಮಾಡೋದು ಅಂದ್ರೆ ಹಂಗಲ್ಲ. ಏನ್ ಮಾಡ್ಬೇಕಂದ್ರ ಈ ಲೋಕದವ್ರ ಕಡೆಯಿಂದ ಹೌದು ಅಂತೇಳಿ ಹೊಗಳಿಸ್ಕೋಬೇಕು. ಏನು ಅಷ್ಟೆಲ್ಲ ಊರೆಲ್ಲ ಉಗುಳ್ಬೇಕು. ಹಿಂಗ ಅವನ ಕರ್ಮ ಇರ್ತೈತಿ. ಯಾಕ ಅವನು ಆ ಕರ್ಮ ಹೆಂಗೈತೆ ಅದ್ರ ಪ್ರಕಾರ ಅವ ಸಂಕಲ್ಪ ಮಾಡ್ತಾನೆ. ಹಿಂಗಾಗಿ ಆಯು ಕರ್ಮ, ಅವನ ಕರ್ಮ ಹೆಂಗಿರ್ಬೇಕು ಅದು ಸಂಕಲ್ಪ. ವಿತ್ತಮ್ ಅಂದ್ರ ರೊಕ್ಕ ರೂಪಾಯಿ ಎಷ್ಟಿರ್ಬೇಕು? ಏನ್ ಬಡವ ಇರ್ಬೇಕು? ಏನ್ ಮೀಡಿಯಂ ಉಂಡು ತಿಂದು ಹೀಗ್ ಅಂತ ಹೆಂಗಿರ್ಬೇಕು? ಏನು ಅಗರ್ಭ ಶ್ರೀಮಂತ ಇರ್ಬೇಕು? ಎಷ್ಟು ಸಿರಿ ಸಂಪತ್ತು ಇರ್ಬೇಕು ಇವಾಗ? ಆಗ ಸಂಕಲ್ಪ ಮಾಡಿ ಇಷ್ಟು ಇರಬೇಕು. ಅದಾಗ್ತಿರ್ ವಿತ್ತಮ್. ಮತ್ತೇನು? ವಿದ್ಯಾ ಬುದ್ಧಿ ಅಂತಿರ್ಬೇಕು. ಅದು ಅವನು ಕೊಟ್ಕೊಂತಾನೆ. ಅದಕ್ಕೆ ಕರ್ಮಾನುಸಾರಿಣಿ ಬುದ್ಧಿ. ಎಲ್ಲರ ಬುದ್ಧಿ ಒಂದೇ. ಈ ರೀತಿ ಅವ ಹಿಂಗ ಬುದ್ಧಿ ದದಾಮಿ ಬುದ್ಧಿ ಯೋಗಂ ತಮ್ಮೇನ ಮಾಮುಪಯಾಂತಿಕೆ ಅಂತ ಗೀತೆಯಲ್ಲಿ ಹೇಳಲ್ಲ. ದದಾಮಿ ಬುದ್ಧಿ ಯೋಗಂ ದದಾಮಿ. ದದಾಮಿ ಅಂದ್ರೆ ಏನೋ ಕೊಡ್ತೀನಿ. ಏನ್ ಕೊಡ್ತೀವಿ? ಬುದ್ಧಿ ಇಲ್ಲ. ಬುದ್ಧಿ ಯೋಗಂ ಬುದ್ಧಿ ಕೊಡ್ತೇನೆ ನಾನು. ಬುದ್ಧಿ ಕೊಟ್ಟಲ್ಲೇ ಅದೇ ಬುದ್ಧಿ ಎಲ್ಲ ಕೆಲಸ ಮಾಡ್ತೀನಿ. ಇರೋದೆಲ್ಲ ಅದರ ಮೇಲೆ. ಅದಕ್ಕಾಗಿ ಈ ರೀತಿ ಆ ಬುದ್ಧಿ, ಅರ್ಥಾತ್ ಬುದ್ಧಿ ಅಂದ್ರೆ ಎಲ್ಲ ಬರ್ತವೆ. ಲೌಕಿಕ ಸುಖ ಪಡೆಯುವ ಬುದ್ಧಿ ಒಂದು ದಿನಕ್ಕೆ 1 ಕೋಟಿ ರೂಪಾಯಿ ಗಳಿಸವನು ಅದಾನಿ ಜಗತ್ತಿನಾಗ. ಎಷ್ಟು? 1 ಕೋಟಿ. ಅವನು ಬುದ್ಧಿ ಜಾಸ್ತಿ ಕೆಲಸ ಮಾಡಬೇಕು. ಮತ್ತಿನ್ನ ಮತ್ತಂತೂ ಬುದ್ಧಿ ಒಂದು ರೂಪಾಯಿನೂ ಗಳಿಸೋದು. 1 ರೂಪಾಯಿನೂ ಇಲ್ಲ. ಹೆಂಗೇನು ಬುದ್ಧಿ. ಅದು ಬುದ್ಧಿ ಸಲ ಇತ್ತು. ಇದು ಹೇಳಿ ಬೀರ್ಬಲ್ ಒಂದು ಮಾರು ಹಗ್ಗ ಕೊಟ್ಟಿದ್ದವ ಅಂತೇಳಿ. ಹೌದಿಲ್ಲ? ಒಂದು ಮಾರು ಹಗ್ಗ ಕೊಟ್ರ, ಯಾಕಂದ್ರೆ ಅವ್ನು ಹೇಳ್ತಿ ಜೀವ ತಿಂತಿದ್ರ. ನಮ್ ತಮ್ಮನ್ನ ಮಂತ್ರಿ ಮಾಡ್ಕೊಳ್ರ, ಮಂದಿನ ಮಾಡ್ಕೋತಿ.
ಮತ್ತು ಅವನು ಬಿಟ್ಕೊಟ್ಟಿಗೆ ಬರೀ ಮಂದಿನ ತಗೋತಿ ಅಂತ ಹಂಗೆ ಹಿಂಗೆ ಆಗ್ತಿದ್ವು. ಇಲ್ಲಿ ಬುದ್ಧಿ ಕೆಲಸ ಹೋಗ್ತೀನಿ, ಬರೀ ನೀನು ಸಾಮಾನು ತೊಗೊಂಡು ಏನು ಮಾಡೋದು ಅಂತ ನಾವು ಅದಂಗ ನಮ್ಮ ಬಳಗನೇ ನಾವು ಆಗ ಆಗ ಆ ಪರೀಕ್ಷೆ ಮಾಡಿದ್ದ. ಅವನು ಹಗ್ಗ ಕೊಟ್ಟು ಇಬ್ಬರಿಗೆ ಅಕ್ಕಿ ತಮ್ಮಗ ಮತ್ತು ಬೇರೆ ಬಲ್ಗ ಕೊಟ್ಟು ಏನ್ರ ಗಳಿಸ್ಕೊಂಡು ಬರ್ರಿ ಅಂತ ಹೇಳಿದ್ದ. ಆವಾಗ ಅವ ಹೋಗಿ ಅಡಿಗೆ ಹೋಗಿ ಕಟ್ಗೆ ಕಳೆದು 50 ರೂಪಾಯಿ ತಗೊಂಬಂದ ನಾವು. ಆ ಹಗ್ಗಲ್ಲೇ ಕಟ್ಕೊಂಡು ಮಾರಿ 50 ರೂಪಾಯಿ. ಇವ 50 ಲಕ್ಷ ತಗೊಂಡು ಬಂದ. ಯಾಕಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೋಗಿ ಹೇಳ್ತೀವಿ ಇದು ರಾಜನ ಹಗ್ಗ ಐತಿ. ನೀವು ರೋಡಿಗೆ ಬಂದು ನಿಮ್ಮ ಜಾಗ ನೀರು ಕಡಿ ಏನೋ ಮಾಡಿರಿ, ಅತಿಕ್ರಮಣ ಮಾಡಿರಿ, ಬಿಲ್ಡಿಂಗ್ ಮುರಿಬೇಕೀಗ ಅಂದಾಗ ಅಯ್ಯಪ್ಪ ಹಂಗೆ ಮಾಡ್ಬೇಡು, ಹಂಗೆ ಮಾಡ್ಬೇಡಂದ್ರೆ ರಾಜನ ಆಜ್ಞೆ ಐತಿ. ನ್ಯಾಯ ಮಾಡಿ ತಗೋ 1 ಲಕ್ಷ ತಗೋ, 5 ಲಕ್ಷ ತಗೋ, ಯಾಕಂದ್ರೆ 1 ಕೋಟಿ ಗಟ್ಟಲೆ ಬಿಲ್ಡಿಂಗ್ ಅದು ಹಾಳಾಕತಿ. ಹಿಂಗೆ ಮಾಡಿ 50 ಲಕ್ಷ ರೂಪಾಯಿ ತಗೊಂಡು ಬಂದವ. ಇದು ಬುದ್ಧಿ ಕೆಲಸ ಹೋಗಲ್ಲ ಈ ರೀತಿ. ಅದಕ್ಕೆ ಅದು ಬುದ್ಧಿ ಎಲ್ಲರಿಗೂ ಹಿಂಗೆ ಬರ್ತದೆ. ಅದಕ್ಕಾಗಲಿ ಈ ಪಾರಮಾರ್ಥ ತಿಳಿಯುವ ಈ ಬುದ್ಧಿ ಆಗಲಿ, ಬ್ರಹ್ಮಜ್ಞಾನಕಾರ ಬಂದು ಆ ಮೋಕ್ಷವನ್ನು ಉಂಟು ಮಾಡ್ತಕ್ಕಂಥ ಬುದ್ಧಿ ಇದೆಲ್ಲ ಕೊಟ್ಟದ ಹೆಂಗ. ಅದಕ್ಕೆ ಆಯು ಕರ್ಮತೆ ವಿತ್ತಂತೆ ವಿದ್ಯಾ ನಿಧನ. ವಿದ್ಯಾ ಆಯು ಕರ್ಮತೆ ವಿತ್ತಂತೆ ವಿದ್ಯಾ. ವಿದ್ಯಾ ಬುದ್ಧಿ. ವಿದ್ಯಾ ಎಷ್ಟಿರ್ಬೇಕು ಅಂದ್ರ ಈಗೊಬ್ಬ ನನ್ನ ಮಗನ ಡಾಕ್ಟರ್ ಮಾಡ್ತಾನೆ. ಹೌದು, ಡಾಕ್ಟರ್ ಮಾಡಬೇಕು. ಅವ್ನು ಮ್ಯಾಟ್ರಿಕ್ ಪಾಸ್ ಆಗತ್ತೆ ಡಾಕ್ಟರ್ ಏನು ನಡೆಯಂಗೆ ಇಲ್ಲ ಅಲ್ಲಿ. ಈಗ ನಾವು ಜನ್ಮ ಕುಂಡಲಿ ಮಾಡಿದ್ರು ಕೂಡ ಅದು ಒಳ್ಳೆದತೆ. ನಾವೆಲ್ಲ ಪರೀಕ್ಷೆ ಮಾಡಿರ್ಬೇಕು ಎಲ್ಲ. ಇದೇನು ಕರೆನೋ ಸುಳ್ಳು ಅಂತ ಆ ಈಶ್ವರ ಸಂಕಲ್ಪ ಅದು ಕರೆಕ್ಟ್. ಅದಕ್ಕೆ ಅವ್ರಿಗೆ ವಿದ್ಯೆ ಎಷ್ಟಿರ್ಬೇಕು? ವಿದ್ಯಾ ಬುದ್ಧಿ ಇವು ವಿದ್ಯಾ ನಿಧನಂ. ವಿದ್ಯಾ ನಿಧನಂ. ನಿಧನಂ ಅಂದ್ರ ಮರಣ. ಮರಣ ಎಷ್ಟಾಗಬೇಕು, ಹೆಂಗಾಗಬೇಕು ಎಲ್ಲ ಏನು ಸುಮ್ ಅನ್ಕೊಂಡ್ರಲ್ಲಿ ಅಲ್ಲೇ ಕಪ್ಪಾಗಿಬಿಡೋದು. ಬಾಂಬೆದಾಗ ಒಬ್ಬನ ಮೂರು ವರ್ಷ ಎದುರು ಕುಂದಲ ಬರಂಗಿಲ್ಲ. ಏನು ಎದ್ದು ಕುಂದಲ ಬರಂಗಿಲ್ಲ. ಆಳಂತೂ ಕಂಡಾಪಟ್ಟಿ ದೊಡ್ಡದು, ಹೇವಿ ಬಾಡಿ. 3 ವರ್ಷ ಬಿದ್ದಲೇ ಎಲ್ಲ ಮನೆಯವರು ಎಲ್ಲ ದೇವರ ಏನು ಮುಚ್ಚೋರು ಇವರೇ ಮಂದಿ ಎಲ್ಲ ಹೊರಗಿನವರು ಅನವರು ಹೇಳ್ತಾರೆ. ಮರುಗೋದು ಏನ್ ತೋರ್ತೀವಿ ಅಂತ ಹೇಳಿ ಮನೆಯವರು ಮತ್ತೆ ಏನ್ ಮಾಡ್ಬೇಕು ಹೆಸರ ಈ ಕಡೆ ಎಷ್ಟು ಸಹಿಸ್ಕೊಂಡ್ರಲ್ಲ ಬರಂಗಿಲ್ಲ. ಬಿದ್ದಲ್ಲೇ ಬಿದ್ದು ಮೈ ಸಹಿತ ಇದಾಗಿ ಹೋಗೈತೆ. ಇಂಥ ಪರಿಸ್ಥಿತಿ ಹೋಗ್ಲಿ ಅಂದ್ರೂ ಹೋಗಲ್ಲ. ಹೀಗೆ ಅಲ್ಲ. ಅದಕ್ಕೆ ಅವನು ಸಂಕಟದಲ್ಲಿರೋ ಪ್ರಾರಬ್ಧದ. ಅದಕ್ಕೆ ಈ ರೀತಿ ಅವನ ಮರಣ ಹೆಂಗಾಗಬೇಕು ಅದನ್ನು ಸಂಕಲ್ಪ ಮಾಡೇ. ಈ ರೀತಿ ಆಯುಷ್ ಕರ್ಮಚವಿತ್ತಂತೆ ವಿದ್ಯಾದೇವಚ ಪಂಚೈತಾನಿ ಗರ್ಭಸ್ಥೈವ. ಈ 5 ತಾಯಿ ಹೊಟ್ಟಿಯೊಳಗ ಅವ ಹಾಕೋದ್ಕಿಂತ ಇಂಥವ್ರ ಹೊಟ್ಟಿಲೆ ಊಟ ಹಾಕೋದ್ಕಿಂತಲೂ ಮೊದಲ ಸಂಕಲ್ಪ ಮಾಡಿಬಿಟ್ಟಿರ್ತ. ಇದಕ್ಕೆ ಪ್ರಾರಬ್ಧ ಅನ್ನುತ್ತಾರೆ. ಅದು ಮುಂದೆ ಹಿಂಗ ಆಗ್ಬೇಕೆಲ್ಲ ಹೋಗ್ಬೇಕೇನು ಸರಿ ಹುಟ್ಟಿ ಸಾಯೋತನ ಏನಾಗ್ಬೇಕು, ಏನ್ ಹೋಗ್ಬೇಕು, ಎಷ್ಟು ಸುಖ ಸಿಗ್ಬೇಕು, ಎಷ್ಟು ದುಃಖ ಸಿಗ್ಬೇಕು, ಏನ್ ಮಾನ ಅಪಮಾನ ಏನೇನಾಗ್ಬೇಕು, ಏನೇನು ಹೋಗ್ಬೇಕು
ಎ ಟು ಜೆಡ್ ಎಲ್ಲ ಮೊದಲು ಬುದ್ಧಿ ಕಟ್ಟೆ ಕಟ್ಟಿಸ್ತಾನೆ. ಇದಕ್ಕೆ ಪ್ರಾರಬ್ಧ ಅನ್ನುತ್ತಾರೆ. ಈ ಪ್ರಾರಬ್ಧ ಕರ್ಮ ವಾಸನ ಅದಕ್ಕೆ ದೇಹ ಹಿಂಗ್ ಮಾಡಿಬಿಡ್ತಾನ. ಇವಂಗರ ಜ್ಞಾನ ಆಗೈತೆ. ಜ್ಞಾನ ಆದ್ಮೇಲೇನು ಆ ಕರ್ಮ ವಾಸನ ಇರ್ತೈತಲ್ಲ, ಅದು ಆ ಸಂಸ್ಕಾರ ಅದು ಹೆಂಗಿರ್ತೈತಿ, 4 ಪ್ರಕಾರವಾಗಿರುವುದು ಜೀವನ್ಮುಕ್ತ ಅಂತ ಹೇಳಿದ್ರು. 4 ಪ್ರಕಾರ ಹೆಂಗಂದ್ರೆ ತೀವ್ರ, ಮಧ್ಯ, ಮಂದ, ಸುಪ್ತ ಅಂತ 4 ಪ್ರಕಾರವಾಗಿರುತ್ತೆ. ಇಷ್ಟೋತನ ನಾವು ಹೇಳಿದ್ದು ಅವು ಲೌಕಿಕ ವ್ಯವಹಾರದ ಬಗ್ಗೆ ಆಯ್ತು. ಇಲ್ಲಿ ಜೀವನ್ಮುಕ್ತರ ಬಗ್ಗೆ ತಿಳಿತಾ, ಪ್ರತಿಯೊಬ್ಬರಿಗೂ ಹಿಂಗಿರುತ್ತದೆ. ಜ್ಞಾನ ಆದ ನಂತರದಲ್ಲಿ ಇವರ ಪ್ರಾರಂಭ. ಯಾಕ ಜ್ಞಾನಿ ಒಂದೇ ಪ್ರಕಾರ ಇಲ್ಲ, ಅನೇಕ ಪ್ರಕಾರ ಜ್ಞಾನಿಗಳಿರ್ತಾರೆ. ಅದಕ್ಕೇನು ಕಾರಣ, ಯಾಕೆ ಹಂಗಿರ್ತಾರೆ ಅನ್ನೋದಕ್ಕೆ ಇಲ್ಲಿ ಕಾರಣ ಕೊಡ್ತಾರೆ. ಈ ರೀತಿ ಅದಕ್ಕನ ಪ್ರಾರಬ್ಧ ಪೈಲೇ ರಚ ಪೀಚೆ ರಚ ಶರೀರ ಪೀಚೆ ರಚ. ಈ ಶರೀರ ಹಿಂದಿಗಡೆ ಹುಟ್ಟೈತಿ, ಮೊದಲ ಪ್ರಾರಬ್ಧ ರೆಡಿಯಾಗಿದೆ. ಮೊದಲ ಪ್ರಾರಬ್ಧ ರೆಡಿಯಾಗಿ ಹಿಂದಿಗಡೆ ಪೀಚೆ ರಚೆಯ ಶರೀರ ಅಂತ ಆವಾಗ ಶರೀರ ತಯಾರಾಗೈತೆ. ಹೀಗೆ ಅದಕ್ಕೆ ನಾವು ಮಾಡವ ಒಂದು ಏನು ಮಾಡೋದು, ಇದನ್ನು ಹಿಂಗ ಮಾಡಬೇಕು, ಈ ಮನೆ ಹಿಂಗ ಕಟ್ಟಬೇಕು ಅಂತ ಮೊದಲು ಅವು ಎಲ್ಲ ವಿಚಾರ ಪ್ಲಾನ್ ಮಾಡ್ಕೊಂಡಿರ್ತಾನಲ್ಲ. ಪ್ಲಾನ್ ಪೈಲೇ ರಜಾ ಪೀಚೆ ರಜಾ ಬಿಲ್ಡಿಂಗ್ ಹೌದಿಲ್ಲ. ಈ ರೀತಿ ಅದಕ್ಕೆ ಈ ಒಂದೇ ವಿಡಿಯೋಗೆ ಏನ್ ಹೇಳ್ತಾರೆ, ತೀವ್ರ ಪ್ರಾರಂಭ ಉಳ್ಳೊಂದು ಹ್ಯಾಂಗ ಅದನ್ನು ಹೇಳ್ತಾರೆ. ಐದ ಮೇಲೆ ಒಡಲು ಹಿಡಿದು ಭೋಗದೊಳು ಮನವು ಎರಕವೆಂದೆನಿಸಿ ಪಶುವಿನಂದಲಿ ಮೆರೆವ ಆತ್ಮನೊಳು ಪ್ರೀತಿ ಮಾತ್ರವೇ ಕರ್ಮದೊಳು ಉರಿವ ಸಂಸ್ಕಾರದ ತೀವ್ರವಿದು ಅಂತ ಹೇಳ. ಏನಂತ, ಅರಿದ ಮೇಲೆ ಒಡಲು ಹಿಡಿದು ಭೋಗದೊಳು ಮನವು ಎರಕದಂತೆ. ಅರಿದ ಮೇಲೆ ಅಂದ್ರೆ ತನ್ನ ಆತ್ಮಸ್ವರೂಪ ತಿಳ್ಕೊಂಡ ಮೇಲೆ ಒಡಲು ಹಿಡಿದು ಭೋಗದಳು ಮನವೆರಡು. ಒಡಲು ಅಂದ್ರೆ ಕೆರೆ ಹಿಡಿದು ಅವನ ವ್ಯವಹಾರ ನಡೀತಾವ. ಶರೀರದಿಂದ ಏನು ಅವನ ವ್ಯವಹಾರ ನಡೀತೈತಿ. ಅದು ಹ್ಯಾಂಗ ನಡೀತೈತಿ, ಜ್ಞಾನದ ಆಗೈತಿ. ಜ್ಞಾನ ಆದ ಮೇಲೆ ಮತ್ತೆ ಈ ಶರೀರ ವ್ಯವಹಾರ ಯಾಕೆ ನಡೀತೈತಿ, ಕೆಲಸ ಮುಗಿದೈತಿ, ಮತ್ತೆ ಇವ್ಯಾಕೆ ನಡೀತೈತಿ ಅಂದ್ರೂ, ಈಗ ಕುಂಬಾರ ಗಡಿಗೆ ಮಾಡ್ತಾನೆ, ಗಡಿಗೆ ಮಾಡಾಗ ತಿಗರಿ ತಿರುಗಿಸ್ತಾನ. ತಿಗರಿ ಅಂದ್ರೆ ಒಂದು ಗಾಡಿ ಅದರ ಮೇಲೆ ಈ ಕೆಸರು ಮುದ್ದಿ ಇಟ್ಟಿರ್ತಾನ, ಬಡಿಗೆ ಹಿಂಗೆ ತಿರುಗ್ತಾನ. ಅದನ್ನ ತಿರುಗಿ ಬಿಡ್ತಂದ್ರೆ ಅದು ತಿರುಗುವಾಗ ಗಡಿಗೆ ಮಾಡ್ಕೊತಾನ. ಗಡಿಗೆ ತಯಾರಾಯ್ತ ತಕ್ಕೋತಾನ. ತಕ್ಕೊಂಡ್ರು ಇದು ಕೆಲಸ ಮುಗಿದೈತಿ, ಆದ್ರೂ ಇನ್ನು ತಿರುಗ್ತಾ ಇರ್ತೈತಿ. ಅದು ಯಾರಿಗೂ ಗೊತ್ತೇನು ತಿರುಗ್ತೈತೆ ಬಿಡ್ತೈತೆ ನಾವು ನೋಡಿಲ್ಲ. ಅಂದ್ರೆ ಪಂಕ ನೋಡಿ ಪಂಕ ಬಂದ್ ಮಾಡ, ಬಟನ್ ಬಂದ್ ಮಾಡಿದ, ಬಂದ್ ಮಾಡೈತಿ, ಇನ್ನ ತಿರುಗಲಾಗ್ತಂಗಿಲ್ಲ. ತಿರುಗಲಾಗ್ತಿಲ್ಲ ಅಂದ್ರೆ ಅದ್ರ ವೇಗ ಎಷ್ಟೈತಿ ಅಲ್ಲಿ ತನ ಅದು ಏನ ತಿರುಗ್ತಿರ್ತೈತಿ. ಬಂದಾದ್ರೂ ಕೂಡ ತಿರುಗ್ತೈತಿ. ಜ್ಞಾನ ಆದ್ಮೇಲೆ ಕೆಲಸ ಮುಗಿದೈತಿ, ಬಟನ್ ಬಂದ್ ಆಗೈತಿ, ಆದ್ರೂ ಕೂಡ ಏನು ತಿರುಗ್ತೈತಿ. ಹಾಗೆ ಈ ರೀತಿ ಅಲ್ಲಿ ಸಂಸ್ಕಾರ
ಇರೋ ಪರ್ಯಂತ ಅದು ತಿರುಗುವಂತೆ. ಜ್ಞಾನ ಆದ ನಂತರದಲ್ಲಿ ಆದರೂ ಪ್ರಾರಬ್ಧ ಕರ್ಮ ನಿಮಿತ್ತ ಮೂಲಕ ಜ್ಞಾನಿಯ ಶರೀರ ಜೀವಿಸಿಕೊಂಡು ಇರುತ್ತದೆ. ಅದಕ್ಕೆ ಶಾಸ್ತ್ರದಲ್ಲಿ ಇದು ಅಜ್ಞಾನದ ಆವರಣ ಶಕ್ತಿ ಹೋಗಿ ವಿಕ್ಷೇಪ ಶಕ್ತಿ ಉಳಿದಿರ್ದ ಅಂತ. ಯಾಕೆ ಉಳಿತವು ಅಂದ್ರೆ ಅದಕ್ಕೆ ಈಶ್ವರನ ಸಂಕಲ್ಪ ಪ್ರತಿಬಂಧಕ ಮಾಡಿ. ಇದನ್ನು ಹೋಗೋದು ಆವಾಗ ಅಜ್ಞಾನ ಹೋಗ್ಬಿಟ್ಟತಿ. ಅಜ್ಞಾನ ಹೋದ್ರೆ ಕಾರ್ಯ ಇದನ್ನು ಹೋಗೋದ ಈಶ್ವರ ಸಂಕಲ್ಪ ಮಾಡಿಬಿಟ್ಟ, ಅದು ಪ್ರತಿಬಂಧಕ. ಆದ್ದರಿಂದ ಇದು ಹಿಂಗಾಗಿ ಅದಕ್ಕಾಗಿ ಆ ಶರೀರ ಅದಕ್ಕೆ ಸಸ್ಯ ತಾವದೇವ ಚಿರನ್ ಯಾವನ್ ವಿಮೋಕ್ಷೆ ಅಪ ಸಂಪತ್ತೆ ಅಂತ ಶ್ರುತಿ ಹೇಳ್ತೇವೆ. ಅಲ್ಲಿಯವರೆಗೆ ತಡೆ. ಇನ್ನು ಇದ್ರದ್ದು ಎಷ್ಟು ಉಂಡು ತೀರಿಸ್ಬೇಕಾಗಿರ್ತದೆ ಇದು ಬಂದ ಮೇಲೆ. ಅದಿನ್ನ ಕರ್ಮದ ಸಂಸ್ಕಾರ ಓದಿರ್ತೇವೆ. ಅದಕ್ಕೆ ಹೋಗಿ ಪೂರ್ಣ ಕೊಟ್ಟ ನಂತರನೇ ಇದಕ್ಕೆ ಸೃಷ್ಟಿ. ಹೌದು. ಅದಕ್ಕೆ ಈ ರೀತಿ ಇದ್ದರಿಂದ ಅಲ್ಲಿ ತನಕ ತಡೆಗಟ್ಟೈತದೆ. ಅದಕ್ಕೆ ಅವನ ಜೀವಿಸಿಕೊಂಡು ಶರೀರನ್ನು ವ್ಯವಹಾರ ಮಾಡ್ತೈತಿ. ಅವನ ಮನಸ್ಸು ಇಹಲೋಕ ಸಂಬಂಧಿ ಲೌಕಿಕ ವ್ಯವಹಾರಗಳಲ್ಲಿ ತೊಡಗಿರ್ತೈತಿ. ಯಾಕೆ ತೊಡಗಿರ್ತೈತಿ? ಲೌಕಿಕ ವ್ಯವಹಾರದಾಗ ಯಾಕೆ ತೊಡಗ್ತಿದ್ರು ಅಂದ್ರ ಇಲ್ಲಿ ತೀವ್ರ ಪ್ರಾರಬ್ಧ ಐದಿಯನ್ನು ಮಾಡಿ ಅದಕ್ಕೆ ಲೌಕಿಕ ವ್ಯವಹಾರಗಳಲ್ಲಿ ತೊಡಗಿರ್ತೈತಿ. ಅದಕ್ಕಾಗಿ ಮೆರೆವ ಆತ್ಮನೋಳು ಪ್ರೀತಿ ಮಾತ್ರವೇ. ಮೆರೆವ ಆತ್ಮನೋಳು ಪ್ರೀತಿ ಮಾತ್ರವೇ ಕರ್ಮದೋಳಿಗೆ ಸಂಸ್ಕಾರ ತೀವ್ರ. ಮೆರೆವ ಆತ್ಮನೋಳು ಪ್ರೀತಿ. ಇವ ಲೌಕಿಕ ಸಂಬಂಧಿ ವ್ಯವಹಾರಗಳಲ್ಲಿ ತೊಡಗಿರ್ತಾನೆ, ಮಾಡ್ತಾನೆ. ಏನ್ ಮಾಡ್ತಾನೆ ಹೊಲದಾಗ ಕೆಲಸ ಹೊಲ ಕೆಲಸ ಮಾಡ್ತಾನ. ನೌಕರಿ ಇತ್ತು ನೌಕರಿ ಮಾಡ್ತಾನ. ಬೇಡ ಅಂಗಡಿ ಅಂದ್ರೆ ವ್ಯಾಪಾರ ಮಾಡ್ತಾನ. ಏನೂ ಇಲ್ಲಂದ್ರೆ ವಿನಾಪುರ ದುಡಿತಾನ. ಏನ್ ತಾನು ಕೆಲಸ ಐತಿ ಆದ್ರೂ ಮಾಡ್ತಾ ಇದ್ರು ತನ್ನ ಸ್ವಯಂ ಪ್ರಕಾಶ ಸಾಕ್ಷಿ ರೂಪ ಆತ್ಮನಲ್ಲಿಯೇ ಇವ ಪ್ರೀತಿ ಉಳ್ಳವನಾಗಿರ್ತಾನ. ತನ್ನ ಪ್ರೀತಿ ಎಲ್ಲಿರ್ತಾನೋ ಆತ್ಮನಲ್ಲೇ ಕೆಲಸ ಇಲ್ಲಿ ಮಾಡ್ತಿರ್ತಾನ. ನಿಜಗೊಂಡು ಅದು ಹೆಂಗ ಮಾಡ್ತಾನವ ಅಂತ ಕೇಳಿದೆ. ಅದು ಇನ್ನೊಂದು ಕಡೆ ಪರನ ಸಂಘದ ಸೊಗಸನು ಮರೆಯದೆ ನಿಜ ಪುರುಷನೋಳೊಂದುವ ಕುಂಚಲಿಯಂತೆ. ಹೆಂಗ ಮಾಡ್ತಾನ? ಬ್ರಹ್ಮಜ್ಞಾನ ಆಗೈತಿ. ಬ್ರಹ್ಮಜ್ಞಾನ ಆದ್ರೆ ಮತ್ತೆ ಇವೆಲ್ಲ ಲೌಕಿಕ ವ್ಯವಹಾರ ಹೆಂಗ್ ಮಾಡ್ತಾನ ಅಂದ್ರ ಪರನ ಸಂಘದ ಸೊಗಸನು ಮರೆಯದೆ ನಿಜ ಪುರುಷನೋಳು ಹೊಂದುವ ಪುಂಸ್ಕೆಲಿ ಅಂದ್ರಿ. ಪುಂಸ್ಕೆಲಿ ಅಂದ್ರ ಆದ್ರ ಗೀರ್ತಾರೆ ಏನಂತಾರ ಇವ್ರು ಹೇಳ್ರಿ ಯಾವ ಲಿಂಗಾನಂದ ಸ್ವಾಮಿ ಮಾತಾ ಮಾರಿ ಆದ್ರೆ ಇಟ್ಟು ಮುಳ್ಳತ ಅಲ್ಲ
ಬಿಜಾಪುರ ಮಾಡಿರ್ತಾವ ಸಣ್ಣ ಒಂದೇ ಗೊತ್ತು ಇದ್ರಗಿತ್ರ ಇರ್ತಾವ. ಅಂದ್ರೆ ಅದಕ್ಕಿಂತಂದ್ರೆ ಆಕಿ ಗಂಡನ ಮನೆಯಾಗಿರ್ತಾಳ, ಗಂಡನ ಮನೆಯಾಗ ಸಂಸಾರ ಮಾಡ್ತಾಳ. ಆದ್ರೆ ಇನ್ನೊಬ್ಬನ ಮೇಲೆ ಮಾಡಿರ್ತಾಳ. ಆಯ್ದ ಅವನು ಕೂಡ ಏನು ಕೂಡಿರ್ತಾಳ, ಆ ಕಡೆ ಅದನ್ನು ಮರೆಯೋದಿಲ್ಲ ಆಕೆಗೆ, ಅದು ಮರು ಆಗೋದಿಲ್ಲ. ಇಲ್ಲಿ ಕಸ ಹೊಡಿತಿರ್ತಾವ, ಬಾಗಿ ಕಸ ಹೊಡಿತಾಳು. ಆದ್ರ ಲಕ್ಷದಾಗ ಏನಿರ್ತದೆ ಅವನ ಜಾಸ್ತಿ, ಅವನ ಬಗುಣಿ ಸಿಗ್ತಾಳೆ, ಬಗುಣಿ ಸಿಗ್ತಾಳು. ಆದ್ರೆ ಅವನ ಮುಂದೆ ನಿಂತಾಗಿರ್ತದೆ. ಹೀಗಾಗಿ ಅದು ಹೆಂಗಾಕಿ ಪೂರಾ ಗ್ಯಾಸ್ ಹಾಕಿ ಎಲ್ಲ ಅವನ ಮೇಲೆ ಇರ್ತೈತಿ. ಪರನ ಸಂಘದ ಸದಸ್ಯನು ಮರೆಯಲಿ ನಿಜ ಪುರುಷನು ಒಂದು. ಮತ್ ಇಲ್ಲಿ ಅವನ ಗಂಡನ ಮನೆಯಾಗೆ ಇಲ್ಲಿ ಎಲ್ಲ ವ್ಯವಹಾರ ಮಾಡ್ತಾಳು. ವ್ಯವಹಾರ ನಡೆದೈತಿ ಗಂಡನ ಮನೆಯಾಗ, ಮನಸ್ಸ ಅಲ್ಲಿ ನೋಡ. ಹೀಗೆ ಇವ ಜ್ಞಾನಿ ಪುರುಷ ಅಕ್ಕಿಗತಿ ಮಾಡ್ತಾನು. ಅದು ಜ್ಞಾನಿ ಹಾದ್ರ ಬಿತ್ತಿ ಹಂಗ ಇವನು ಇಲ್ಲಿ ಮನೆ ಕೆಲಸ, ಅದು ಇದು ಇಲ್ಲೆಲ್ಲ ಏನ್ ಮಾಡೋ ಕೆಲಸದಲ್ಲ ಎಲ್ಲ ಮಾಡ್ತಿರ್ತಾನ. ಆದ್ರ ಆಕೆಗೆ ಲಕ್ಷ ಎಲ್ಲಿರ್ತಾನೋ ಆತ್ಮರೂಪ ಪುರುಷನ ಮೇಲೆ ಇವ ಮನಸ್ಸು ಅಲ್ಲಿ ಇಟ್ಕೊಂಡ ಇವೆಲ್ಲ ಕೆಲಸ ಮಾಡ್ತಿರ್ತಾನು ಅಂತ ಹೇಳಿ. ಈ ರೀತಿ ಅದಕ್ಕೆ ನೆರೆವ ಆತ್ಮನೋಳು ಪ್ರೀತಿ ಮಾತ್ರವೇ, ಕರ್ಮದೋಳು ಉರಿವ ಸಂಸ್ಕಾರವ ತೀವ್ರವಿದು ಅಂದ್ರ ಅದಕ್ಕೆ ಇನ್ನೊಂದು ಏನು ಮಾಡ್ಯಾರಂದ್ರ ಮನ ವ್ಯವಸ್ಥವೆಂದೆನಿಸಿ ಪಶುವಿನಂದದಿ ಎಂದು ಉದಾಹರಣೆ ಕೊಟ್ಟಾರೆ. ಏನಂತ ಇವ್ರು ಕೊಟ್ಟದ್ದು ಪಶುವಿನಂದದಿ. ಪಶು ಅಂದ್ರ ಆಕಳ ಅಂದ್ರೇನು? ಹಸು. ಆಕಳ ಏನದಲ್ಲ ಅದು ಕರ ಹಾಕಿರ್ತದೆ. ಅದು ತನ್ನ ಕರವನ್ನು ಬಿಟ್ಟು ಅದು ಹೋಗಲಕ್ಕ ಒಲ್ಲೆ, ಅದನ್ನ ಪ್ರೀತಿ ಇರ್ತೈತಿ. ನಾನು ಹೊಟ್ಟೆ ಹುಟ್ಟಿದ್ದು ಅದನ್ನ ಅಡವಿನ ಮೇಲಾಕ ಒಯ್ಯೋದೈತಿ ಇವ. ಅದು ಕರನ್ ಬಿಟ್ಟು ಬರವಲ್ದು, ಆದ್ರೂ ಬಡಿಗೆ ತಗೊಂಡು ಇದು ಮಾಡೋಣ ಅಂಜಿ ನಡಿತೈತಿ. ಹೋಗ್ತೈತಿ ಎಲ್ಲಿಗೆ? ಗುಡ್ಡಕ್ಕೆ ಹೋಗ್ಬೇಕು. ಗುಡ್ಡಕ್ಕೆ ಹೊಡ್ಕೊಂಡು ಹೋಗ್ತಾನು, ಅಲ್ಲಿ ಹೋಗ್ತೈತಿ. ಹೋಗಿ ಅಲ್ಲಿ ಗುಡ್ಡದಾಗ ಮೇವು ತಿಂತೈತಿ, ಮೇಯ್ತೈತಿ, ಎಲ್ಲ ಮಾಡ್ತೈತಿ. ಮತ್ತೊಮ್ಮೆ ಬಿಟ್ಕೊಡ್ತ ಅಂಬಾ ಒದರ್ತೈತಿ. ಅಂಬಾ ಹರಿ ನೆನಪಾಗಿರ್ತದೆ. ತನ್ನ ಕರು ಐತಲ್ಲ ಅದರ ನೆನಪು ಬಂದೈತೆ. ಅದಕ್ಕೆ ನೆನಪು ಆ ಕಡೆ ಮಾಡ್ತೈತಿ. ಮತ್ತೆ ನೋಡಿದ್ಯ ಮತ್ತಿಲ್ಲ, ಮತ್ ಮೇವು ತಿರ್ತೈತಿ. ಮೇಯವ್ರು ಏನಿಕ್ಕೆ ಅಂತಾನ ಹೆಂಗ ಮಾತ್ರ ತಿನ್ನೋದು ಬಿಟ್ಟು ಮತ್ತೆ ಹಿಂಗ ನೋಡ್ತೇವೆ. ಅಂಬಾ ಹೀಗೆ ಮಾಡಿ ಅದು ಅಲ್ಲಿ ಮೇವನು ತಿಂತತೆ. ಮತ್ತೆ ಮೇಲಿನ ಮೇಲೆ ಕರುವಿನ ನೆನಪನು ಮಾಡ್ಕೋತೈತಿ. ಹಿಂಗೆ ಈ ಜ್ಞಾನಿ ಪುರುಷ, ಯಾರು ತೀವ್ರ ಪ್ರಾರಬ್ಧವುಳ್ಳ ಜ್ಞಾನಿ ಪುರುಷ, ಅವ ಈ ಲೌಕಿಕ ವ್ಯವಹಾರವನ್ನೆಲ್ಲ
ಮಾಡ್ತಿರ್ತಾನ ಮಾತಾಡ ಮಾತು ಸಣ್ಣ ಆತ್ಮಸ್ವರೂಪದ ಸ್ಮರಣೆ ಬರ್ತೈತೆ. ಅದಕ್ಕೆ ಹಂಗೆ ಕರವಿ ನೆನಪು ಬರ್ತೈತಿ. ಹಂಗೆ ಇವುನು ಆತ್ಮಸ್ವರೂಪದ ನೆನಪು ಬರ್ತೈತಿ. ಅದಕ್ಕೆ ಗೀತೆಯಲ್ಲಿ ಅರ್ಜುನೇನಂದ ಸ್ಮೃತಿರ್ಲಬ್ಧ ಹೇಳ್ಯ. ಸ್ಮೃತಿರ್ಲಬ್ಧ ಅಂದ್ರೆ ನಾನು ನೆನಪು ಆಯ್ತು. ನೆನಪಾದ್ರೆ ಅಂಬ ಅಲ್ಲ ಹೇಗೆ ಈ ರೀತಿ ಸ್ಮರಣವಾಗ ತನ್ನ ಆತ್ಮಸ್ವರೂಪದ ಸ್ಮರಣೆ. ಅದಕ್ಕೆ ಇಲ್ಲಿ ಏನ್ ಹೇಳ್ಯಾರು, ಮೆರೆವ ಆತ್ಮನೋಳು ಪ್ರೀತಿ ಮಾತ್ರವೇ ಕರ್ಮದೊಳಗೆ ಸಂಸ್ಕಾರದ ಶಿವಗಿರು ಅಂತ ಅಲ್ಲಿ ಪಶುವಿನಂದರಿ ಅಂತನೂ ಉದಾಹರಣೆ ಇಲ್ಲಿ ಕೊಟ್ಟಾರ. ಈ ರೀತಿ ಹಾಗೆ ವ್ಯವಹಾರಪರನಾದರೂ ತನ್ನ ನಿಜದಲ್ಲಿ ಪ್ರೀತಿಯುಳ್ಳವನಾಗಿದ್ದಾನೆ ಈ ಜ್ಞಾನಿ. ಆದ್ದರಿಂದ ಇವನ ಪ್ರಾರಬ್ಧ ಅಂತಾರಪ್ಪ ಅಂದ್ರ ತೀವ್ರ ಪ್ರಾರಬ್ಧ ಅಂತ ಹೇಳಲ್ಪಟ್ಟೈತಿ. ಜನಕ ರಾಜ ಜ್ಞಾನಿ ಜೀವನ್ಮುಕ್ತ. ಎಲ್ಲ ಪ್ರಸಿದ್ಧ. ಆದ್ರ ಒಬ್ಬ ನೀವೆಂತ ಜ್ಞಾನಿ ಅನ್ನೋ ರಾತ್ರ ಹಗಲ ಇದೆಲ್ಲ ರಾಜ್ಯ ಕಾರ್ಬಾರ ಎಲ್ಲ ನೋಡ್ಕೋಬೇಕು, ಇಷ್ಟೆಲ್ಲ ಮಾಡ್ಬೇಕು, ಏನಾಯ್ತು, ಎಲ್ಲಿ ಹೋಯ್ತು, ಏನ್ ಬೇಕು, ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ಹಿಂಗ್ ಒಟ್ಟು ಎಲ್ಲ ಇದೇ ರಾಜ್ಯ ಕಾರ್ಬಾರದ ಕೆಲಸದಾಗ ತೊಡಗಿರ್ತಾನು. ನೀವೆಂತ ಬ್ರಹ್ಮಜ್ಞಾನಿ ಅಂತ ಅವನು ಹೋಗಿ ಕೇಳಬಿಟ್ಟಾವ. ಏನಂತ, ಅಲ್ರಿ ಮತ್ತ ಜಗತ್ತ ಪ್ರಸಿದ್ಧ ನಿಮ್ಮನ್ನ ಪ್ರಸಿದ್ಧ ಜೀವನ್ಮುಕ್ತ ಜ್ಞಾನಿ ಅಂತ ಹೇಳ್ತಾರು, ಮತ್ ನಿಮ್ಮ ವ್ಯವಹಾರ ಹೆಂಗ ನಡೆದೈತಿ, ಮತ್ತೆ ಇದು ಹ್ಯಾಂಗ ನಾ ಜ್ಞಾನಿಯರು ಹ್ಯಾಂಗ ಅನ್ಬೇಕು ಅಂತ ಕೇಳ್ದವ. ಆಯ್ತು ನಾ ಹೇಳ್ತೇನೆ, ಬಂದಿ ಬಾ ಕುಂದ್ರಿ ಅವನ್ ಏನ್ರ ತಿನ್ಸೋರು ಮಾಡಿ ಆಮೇಲೆ ಸಿಪಾಯಿ ಬಾಯ್ ಇವಾಗ ನಮ್ಮ ರಾಜವಾಡಿ ಎಲ್ಲ ತೋರಿಸ್ಕೊಂಡು ಬಾ ಅಂತ ಹೇಳ. ಯಾಕೆ ಅಲ್ಲಿಂದ ಇವಂಗ ಏನ್ ಮಾಡ್ದ, ಒಂದು ತಾಟ್ ತಗೊಂಡ, ತಾಟ್ ಮೇಲೆ ನೀರ್ ಹಾಕಿ ಇದನ್ನ ಕೈಯಾಗಿ ಇಟ್ಕೋ. ಅವನ್ ಕೈಯಾಗಿ ಇಟ್ಕೊ, ಅದು ಪೂರ ತುಂಬಿದ್ದ ಕೈಯಾಗಿ. ಅವನ್ ಹೇಳ್ದ, ನಿನ್ ತಲ್ವಾರ್ ತೆಗಿ ಹೊರಗ. ಸಿಪಾಯಿ ಇವನ್ ಹಿಂದಿ ಈ ತಾಟ್ನ್ಯಾನ ಒಂದ್ ಹನಿ ನೀರ್ ಕೆಳಗ್ ಬಿತ್ತಂದ್ರೆ ಇವನು ರುಂಡ ಕತ್ತರಿಕೆ ಬಿಡ ಅಲ್ಲೇ ಅಂತ ಹೇಳ್ದ. ನೀವು ಸಣ್ಣಗಾಗಿ ಹೋಗಿ ಅಪ್ಪ ಅಂತ ನೀ ಇದ್ರಂತ ಒಂದ್ ಹನಿ ನೀರು ಕೇಳತ್ತು ಅವ ನೀನ್ ರುಂಡ ಕತ್ತರಿಸ್ತಾನೋ. ಒಂದ್ ಹನಿ ಬೀಳಾರ್ದಂಗ ನೀ ಪೂರಾ ನಮ್ಮ ರಾಜವಾಡಿ ಎಲ್ಲ ತಿರುಗಾಡಿ ಈ ಕಡೆ ಬರ್ಬೇಕು ಅಂತ ಹೇಳ್ದ. ಅಯ್ಯಪ್ಪ ಏನ್ ಮಾಡ್ಬೇಕೆ ಯಾಕೆ ಹೋಗೋದು ಅಂತೇಳಿ ಅದನ್ನ ತಾಟ ಕೈಯಾಗಿ ಹಿಡ್ಕೊಂಡು ಅದನ್ನ ಮತ್ತು ಎಲ್ಲಿ ಕುಳಿತು ಒಂದ್ ಧ್ವನಿ ಬಿದ್ದಿದ್ದಿತ್ತ ಅಂತ ನೋಡ್ಕೋತ ಭಾಗ ಹೋಗಿ ಎಲ್ಲ ಪೂರ ಇಲ್ಲಿಗೆ ಬಂದ್ ಮುಟ್ಟದ ಮ್ಯಾಗ ತಾಟ ತಗೊಂಡ ಎಲ್ಲಿ ಬಿದ್ದಿತ್ತು, ನೀ ತಿರುಗಿ ಇರ್ತಾನ ಬಂದಿ ಅಂದ್ರೆ ಬಿದ್ದಿಲ್ಲ ಅಂತ ಗೊತ್ತಾಗ. ಆಯ್ತಪ್ಪ ಮತ್ ನಮ್ ರಾಜವಾಡಿ ಅದು ಎಲ್ಲೆಲ್ಲಿ ಹೆಂಗ ನೋಡ್ದೇ ಇಲ್ಲ. ಏನ್ ನೋಡ್ತೀವ ಮಾರ ಏನ್ ನೋಡ್ತಿ, ಇದನ್ನು ಈ ಕಡೆ ಕೆಟ್ಟಂದ ಈ ನೀರ್ ಕುಡುಕ್ತಾವೇನಂತ ಇವ್ರ ಕಡೆ ಲಕ್ಷ ಐತಿ, ಆ ರಾಜವಾಡಿ ಎಲ್ಲಿ ನೋಡ್ತಿ ಏನ್ ಮಾಡ್ತಿ, ನಾ ಆ ಕಡೆ ಲಕ್ಷ ಇಲ್ಲಂದ ಪೂರ ಇಲ್ಲೈತಿ, ಗಾದಿನ ಕಡೆ ಲಕ್ಷ ಐತಿ. ನಾನು ಕೂಡ ಅವನ ಯಾರ ನಂದು ಹಿಂಗ ಐತಿ ನೋಡು, ನಂದು ಹಿಂಗ ಐತಿ ಅಂದ್ರ ನಂದು
ಇಲ್ಲೇನ್ ಹೇಳಿಲ್ಲ, ಮೆರೆವ ಆತ್ಮನೊಳು ಪ್ರೀತಿ ಮಾತ್ರವೇ. ಆತ್ಮನ ಕಡೆ ನಿನ್ನ ಸಾಟಿನ ಕಡೆನೆಲ್ಲ ಕೇಳ್ತಲ್ಲ, ಹಂಗ ನನ್ನ ಲಕ್ಷ ಪೂರ್ಣ ಆತ್ಮನ ಕಡೆಗೆ ಐತಿ. ಇಟ್ಕೊಂಡು ನೀ ಎಲ್ಲ ನಡ್ಕೋತ ಹೋಗಿ ಬಂದಿಲ್ಲ ಪೂರಕರ್ದ, ಹಂಗ ನಾನು ರಾಜ್ಯವನ್ನೆಲ್ಲ ನಡೆಸ್ಕೊಂಡು ಹೋಗ್ತೇನೆ. ಹೌದಪ್ಪ. ಈ ರೀತಿ ಅಂತೂ ಲಕ್ಷ ಆತ್ಮನಲ್ಲಿ ಇಟ್ಟು ದೇಹದಿಂದ ವ್ಯವಹಾರ ನಡೀತಿರ್ತಾವೆ. ಅಜ್ಞಾನಿ ಏನಲ್ಲಿ ಪೂರಾ ಅದರಲ್ಲಿ ಪೂರ್ಣ ಚಿಟ್ಟಕ್ಕೆ ಈ ಕಡೆ ಎಲ್ಲಿ ಆತ್ಮನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಈ ಕಡೆ ಲಕ್ಷ್ಮಿ ಇಲ್ಲ, ಪೂರಾ ಅದರಲ್ಲಿ ಕಮ್ಮಿ ಆಗಿರ್ತಾನ ನಾವು. ಹಿಂಗಾಗಿರ್ತೈತಿ. ಅದಕ್ಕಾಗಿ ಇಷ್ಟು ಅವರಿಗೆ ಇವರಿಗೆ ಹೇಗಿರ್ತಾರೆ ಅಂಥೇಳಿ ತೀವ್ರ ಪ್ರಾರಂಭದ ಬಗ್ಗೆ ಹೇಳಿ. ಇನ್ನು ಎರಡನೇ ನುಡಿಯಲ್ಲಿ ಭೋಗಕ್ಕೆ ಮುಖ್ಯತೆ ದೋರೆ, ಭೋಗಕ್ಕೆ ಮುಖ್ಯತೆ ದೋರೆ ತಾನು ಆತ್ಮವಚನಾಗಿ ಬಾಲಕನಂತೆ ಭುವನಗಳು ರಾಗಿಯಲ್ಲಿ ನಲಿದಾಡುತ್ತಿರಲು ಕರ್ಮವೇಗದೋಳ್ ಇದು ಮಧ್ಯವಿರಬಹುದು. ಭೋಗಕ್ಕೆ ಮುಖ್ಯತೆ ದೋರೆ. ಭೋಗಕ್ಕೆ ಮುಖ್ಯತೆ ದೋರೆ ಅಂದ್ರೆ ಭೋಗಕ್ಕೆ ಮುಖ್ಯತೆ ಕೊಡ್ತಾನಂದ್ರೇನು? ಯಾವ ಮಧ್ಯ ಪ್ರಾರಂಭ ಎದ್ದು ಕೂಡಲೇನ ಸ್ನಾನ ಮಾಡೋದು ಮತ್ತು ಪೂಜಾ ಮಾಡ್ಕೊಳ್ಳೋದು, ವಿಭೂತಿ ಹೋಗಿ ತಿಳ್ಕೊಳ್ಳೋದು, ಊಟ ಮಾಡೋದು, ಇವು ಎಲ್ಲ ವ್ಯವಹಾರ ಅವು ಯಾವಾಗ ನಾಷ್ಟ ಮಾಡೋದು ಸಮಯಕ್ಕೆ ನಾಷ್ಟ ಮಾಡೋದು, ಊಟ ಮಾಡೋದು ಸಮಯಕ್ಕೆ ಊಟ ಮಾಡೋದು, ಜಳಕ ಮಾಡೋದು ಸಮಯಕ್ಕೆ ಜಳಕ ಮಾಡೋದು, ಎಲ್ಲ ಮಾಡ್ತಾರೆ. ಅವುಗಳನ್ನೆಲ್ಲ ಏನು ಮಾಡ್ಬೇಕಾದ್ರೆ ಅವನ್ನೆಲ್ಲ ಮಾಡ್ತಾರೆ. ಮತ್ತ ಮಾಡ್ತಾ ಏನಾಗತ್ ಮುಂದ ತಾನು ಆತ್ಮವಚನಾಗಿ ಮಾಡ್ತಾನು. ಮುಂದ ಅವು ಮಾಡ್ಕೋತ ಇರ್ತಾನು, ಆದ್ರೂ ಅವ ಆತ್ಮವಚನಾಗಿ ಇರ್ತಾನು. ಅಲ್ಲದ ಉದಾಹರಣೆಯನ್ನು ಕೊಟ್ಟರು ಬಾಲಕನಂತೆ. ಏನು? ಬಾಲಕನಂತೆ. ಬಾಲಕನಂತೆ ಅಂದ್ರ ಏನು? ಜಳಕ ಮಾಡೋ ಟೈಮ್ ಕೆಲಸ ಮಾಡೋದು, ಸ್ನಾನ ಮಾಡೋದು, ನಾಷ್ಟ ಮಾಡೋ ನಾಷ್ಟ, ಊಟ ಮಾಡೋದು, ಇದೆಲ್ಲ ಮಾಡೋದು ಮಾಡಿ ಆ ನಂತರ ಅದರಲ್ಲೇ ಕೆಲವೊಂದು ಅವಕಾಶ ಮಾಡಿಕೊಂಡು ಮತ್ತ ಮುಮುಕ್ಷುಗಳ ಕೂಡ ಕೂಡ್ಕೊಂಡು ಅವರಿಗೆ ಶಾಸ್ತ್ರ ಇದೆ. ಅವ್ರಿಗೇನ್ ಮಾಡೋದು? ಅಲ್ಲಿ ಶಾಸ್ತ್ರ ಪುರಾಣ ಹೇಳ. ಅವ್ರಿಗೇನ್ ಶಾಸ್ತ್ರ ವಿದ್ಯೆ ಅದು ಅಂದ್ರ ಇವು ಎರಡೇ ಕೆಲಸ. ಏನು? ಒಂದು ತಾಂದು ಏನೈತಲ್ಲ, ತಾಂದು ಜಳಕ ಮಾಡೋದು, ಊಟ ಮಾಡೋದು, ಇವೆಲ್ಲ ತಾನ ಕೆಲಸ ಏನ್ ಮಾಡ್ಕೊಳ್ಳೋದ, ಸ್ನಾನ ಪಾನ ಭೋಜನಾದಿಗಳನ್ನ ಮಾಡ್ಕೊಳ್ಳೋದು ಶಾಸ್ತ್ರ ಹೇಳೋದು. ಆ ರೀತಿ ಇವು ಮಾಡ್ಕೋದು ಹೋಗ್ತಾರೆ. ಅಂದ್ರ ಸಾಮಾನ್ಯವಾಗಿ ಬಾಲಕನಂತೆ ಉದಾಹರಣೆ ಬರ್ತಾರೆ. ಬಾಲಕನಂತೆ ಅಂದ್ರ ಆ ಹುಡುಗ ಏನ್ ಮಾಡ್ತದೆ? ಅವನಂತೆ ಅಂದ್ರ ಆ ಬಾಲಕ ಅದು ತಾವು ಊಟ ಮಾಡೋ ಟೈಮ್ ಊಟ ಮಾಡ್ಬೇಕು, ನಿದ್ದೆ ಮಾಡೋ ಟೈಮ್ ನಿದ್ದೆ ಮಾಡ್ಬೇಕು. ಮಾತೇನ್ ಮಾಡ್ಬೇಕು? ಹುಡುಗರು ಕೂಡ ಕೂಡಿ ಹೋಗಿ ಆಟ ಆಡ್ಬೇಕು. ಮತ್ತೆ ಹುಡುಗರು ಕೂಡ ಕೂಡಿ ಹೋಗಿ ಆಟ ಮಾಡೋದು, ಮನೆಯಾಗ ಬಂದು ಊಟ ಮಾಡೋದು, ಅದೇ ಕೆಲಸ. ಏನು? ಹುಡುಗರು ಕೂಡ ಆಟ, ಮನೆಗೆ ಹೋಗಿ ಊಟ ಇಟ್ ಮಾಡ್ಬೇಕು. ಮತ್ತೇನ್ ಮಾಡ್ತಿಲ್ಲ ಹುಡುಗ? ಏನ್ ಮಾಡಂಗಿಲ್ಲ ಬಿಡಿ.
ಹಂಗ ಇವ ಮುಮುಕ್ಷುಗಳ ಕೂಡ ಕೂಡಿ ಶಾಸ್ತ್ರ ಏನಿಲ್ಲ ಊಟ ಮುಗಿತದಾಗ ಯಾರಾದಾಗ ಮತ್ತೇನು ಮತ್ತೊಂದು ತಿಂತಿಲ್ಲ ಮತ್ತೊಂದು ಅಡುಗೆಲ್ಲ ಏನಿಲ್ಲ ಬಿಟ್ಟ ಇವನ್ ಕೆಲಸ ಅದಕ್ಕೆ ಈ ರೀತಿ ಅವ ಶಾಸ್ತ್ರೋಪದೇಶದಲ್ಲಿ ತತ್ಪರನಾಗಿರ್ತಾನೆ. ಆದ್ದರಿಂದ ಭುವನದೊಳು ರಾಗಿ ಎಣಿಸಿ ನಲಿದಾಡುತ್ತಿರಲು ಅಂದ್ರ ಇವ ಜನರ ಕಣ್ಣಿಗೆ ಇವನು ಅವ್ರಂಗ ಎಲ್ಲ ಆಗ್ತಾವ. ಹಾಗೆ ಕಂಡ್ರು ಕೂಡ ಅವ ಅವ್ರ ಜೊತೆ ಇರಂಗಿಲ್ಲ. ಇವ ತನ್ನ ಆತ್ಮಾನಂದದಲ್ಲೇ ಇರ್ತಾನು. ಏನ್ ಮಾಡೋದು? ಊಟ ಮಾಡೋದು, ಸ್ನಾನ ಮಾಡೋದು, ಉಳಿದ ಟೈಮ್ ಮುಗಿದ ತಕೊಂಬಂದು ಅವ್ರಿಗೆ ಶಾಸ್ತ್ರ ಪುರಾಣ ಅದನ್ನು ಹೇಳೋದು, ಮಾತ್ರ ತನ್ನ ಆತ್ಮಸ್ವರೂಪದಲ್ಲೇ ಕೆಟ್ಟದಾಗದ. ಹೇಗೆ? ಆದ್ದರಿಂದ ಇವನಿಗೆ ಕರ್ಮವೇಗದೋಳು ಇದು ಮಧ್ಯದಿರಲು. ಅಂದ್ರೆ ಈ ಕರ್ಮವೇಗ ಸಂಸ್ಕಾರದಲ್ಲಿ ಇವನು ಯಾವುದಪ್ಪ ಅಂದ್ರ ಮಧ್ಯ ಪ್ರಾರಂಭ ಅಂತ ಹೇಳಲ್ಪಡ್ತದೆ. ಇವ್ರು ಅಲ್ಲ, ಇವ್ರು ನಾವು 108 ಬರೇ ಲೌಕಿಕ ಕೆಲಸದಾಗನ ಬರ್ಕೋತಿರ್ತಾರೆ ಹಿಂಗ. ಆದ್ರ ಯಾವನ ಮಧ್ಯ ಪ್ರಾರಂಭ ಐತಿ ಲೌಕಿಕ ಕೆಲಸದ ಉಸಾಬರಿಗೆ ಹೋಗಬೇಕು. ಹೇಗೆ ನಾವು ಹಂಗ ಆಮಿಳಿಗತೆ ಅಂದ್ರೆ ಅವು ಇಲಿಗತೆ ಅಂದ್ರೆ ಅವು ಬುದ್ಧ ತೆಗೆದು ಮನೆ ಮಾಡ್ಕೊಳಕ್ ಬುದ್ಧ ತೆಗಿಬೇಕಲ್ಲ, ಅಡ್ಡೋದ ಹಂಗ ಕಲ್ಲ ಮಣ ತಂದು ಕಟ್ಟೋದು ಅವ್ರು ಮಾಡ್ತಾರ. ನಾವು ಇದನ್ನು ಇಲಿ ಮಾಡಿತ್ತು ಬರೀ ಬಾಂತು ಕೊಡು. ನಾವು ಒಂದು ಮಠ ಬಿಟ್ಟಿಲ್ಲ, ಮುಂದೆ ನಿಂತು ಅದನ್ನು ನೋಡಕ್ ಬೇಕಿಲ್ಲ. ಬೇಕಾದ ಯಪ್ಪ ಕಟ್ಟಿ ಯಾವ್ದಾರು ನೀನು ಹೆಸರಲ್ಲಿ ಮಾಡಿಕೊಡ್ತಿರ್ತೋ ಅದೇ ಸಾವಿರ ಅವರ ಕೊಡು. ಮಾಡೋದು ನಾ ಕಟ್ತದೆ, ನಾ ಇದನ್ನ ಮಾಡ ಹಿಂಗೆ ಅದನ್ನ ಮಾಡ ಏರಿ. ಅದಕ್ಕಾಗಿ ಇವನು ಕರ್ಮವೇಗಗಳು ಮಧ್ಯದಿರಬಹುದು. ಅಂದ್ರೆ ಇವನ ಕರ್ಮವೇಗದ ಸಂಸ್ಕಾರ ಈ ರೀತಿ ಮಧ್ಯ ಪ್ರಾರಂಭಿಸುತ್ತದೆ. ಏನು? ಬರೇ ಸ್ನಾನ, ಭೋಜನ, ಮತ್ಸ್ಯ ಮುಗಿ ಇದು ಹೊರತ. ಮತ್ತೊಂದು ಹಳ್ಳಿ ಹಾಳಾಕಾಗೋದು ಪಟ್ನ ನೋಡ್ಬೋದು. ಹೆಂಗೆ ಇನ್ನ ಮಂದ ಪ್ರಾರಬ್ಧ ಹೆಂಗಿರ್ತೈತಿ ಅದಕ್ಕಿಂತ ಮುಂದೆ ಹೋಗೋದು ಇನ್ನೊಂದು ವರ್ಷದ ಮೇಲೆ ಜೀವನ್ಮುಕ್ತನ ವಿಚಾರ ಹೇಳ್ತಾರೆ. ಮಂದ ಪ್ರಾರಬ್ಧಗಳು ತೊಲಗಿ ಹೋಗವನು ಪರಮಾತ್ಮನೊಡನೆ ಮತಿ ನೆಲಸಿ. ತೊಲಗಿ ಹೋಗವನು ಪರಮಾತ್ಮನೊಡನೆ ಮತಿ ನೆಲಸಿ ಸುರತ ಸುಖ ಮಿಥುನದಂತೆ ತಲೆ ನಿಜಾನಂದದಿಂದಿರೆ ಕರ್ಮಗಂಧದ ಬಲದಿಂದೆ ಮಂದವೆನಿಸುತ್ತಿಹರು ಅದನ್ನು ಮಂದವೆನಿಸುತ್ತಿಹರು. ಅಂದ್ರೆ ತೊಲಗಿ ಹೋಗುವನು ಪರಮಾತ್ಮ, ಅಂದ್ರೆ ತೊಲಗಿ ಹೋಗುವನು ಪರಮಾತ್ಮನೊಡನೆ ಮತಿ ನೆಲಸಿ. ಅಂದ್ರ ಭೋಗವನ್ನೆಲ್ಲ ತೊಲಗಿ ಅಂದ್ರೆ ಬಿಡ್ಬಿಟ್ಟು ಮಂದ ಪ್ರಾರಂಭಗಳು ಅವ ಭೋಗವನ್ನೆಲ್ಲ ತೊಲಗಿ ಅಂದ್ರೆ ಎಲ್ಲ ಬಿಟ್ಬಿಟ್ಟಿರ್ತಾನೆ.
ಲೌಕಿಕನೂ ಬೇಡ, ಈ ಶಾಸ್ತ್ರೀಯ ವೈದಿಕನೂ ಬೇಡ. ಒಂದು ವರ್ಷಕ್ಕೆ ಆಯ್ತು ಆಗ್ತಕ್ಕ ಇಲ್ಲಿ ತನ ಲೌಕಿಕ ಏನ್ ಮಾಡಂಗಿಲ್ಲ, ಶಾಸ್ತ್ರೀಯ ಮಾಡೋದು. ಏನ್ ಮುಂದೆ ಅದನ್ನು ಬೇಟ ಬಿಡೋದಾಯ್ತು. ಈ ರೀತಿ ಸರ್ವ ಲೌಕಿಕ ವೈದಿಕ ಕರ್ಮಗಳನ್ನು ತ್ಯಾಗ ಮಾಡಿ ಜ್ಞಾತೃ ಜ್ಞಾನ ಜ್ಞೇಯಗಳೆಂಬ ತ್ರಿಪುಟಿಗಳಿಗೆ ವಿಲಕ್ಷಣ ಸಾಕ್ಷಿಯಾದ ಆ ಬ್ರಹ್ಮಾವಿನ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿಯೇ ಏನ್ ಮಾಡುದು, ಮದಿಯನ್ನು ಇರಿಸುವಂತಹದ್ದು. ಪರಮಾತ್ಮನೋಳ್ ಮದಿ ನೋಡನೆ ಮದಿ ನೆಲಸಿ ಅಂತೇಳಿ ಆ ಪರಬ್ರಹ್ಮ ವಸ್ತುವಿನಲ್ಲಿಯೇ ತನ್ನ ಬುದ್ಧಿಯನ್ನ ಇರಿಸಿಕೊಂಡು ಸದಾಚಾರ ಮಾಡಿಕೊಂಡು ಸೋಮ ಕೂತ್ಬಿಡು. ಆವಾಗ ಅದಕ್ಕೆ ಮುಂದೆ ಏನಂದ್ರು, ಸುರತ ಸುಖ ಮಿಥುನದಂತೆ ಉದಾಹರಣೆ ಕೊಟ್ಟ. ಸುರತ ಸುಖ ಮಿಥುನದಂತೆ ಅಂದ್ರ ಅವ ಹೊಸದಾಗಿ ಲಗ್ನ ಮಾಡ್ಕೊಂಡು ಹೆಂಡತಿ ಬಂದಾಗ ಆ ಹೆಂಡತಿ ಕೂಡ ಕೊಡ್ಕೊಂಡು ಅದ ಆನಂದದಲ್ಲಿ ಅವಿರ್ತಾನೆ. ಹಾಂಗ ಮತ್ತ ಹಂಗ ಇರ್ತಾನ ಕೊಡಿ. ಈ ಮನಸ್ಸನ್ನು ಹೇಳ್ತಿ ಆತ್ಮ ಅನ್ನೋ ಗಂಡ, ಇವ ಎರಡು ಕೋಳಿಕೆ ಅಲ್ಲಿ ಆನಂದದಲ್ಲಿ ಇರೋರು ಹೆಂಗಾರ ಅದರ ಅದಕ್ಕೆ ಅದೇನು ಅದನ್ನು ಖಂಡಿಸ್ತಾರೆ. ಅದು ಅವನ ಜ್ಞಾನಿಗೆ ಕಾಲ್ಮಡ್ಯಾಗ ಹಾಕಿ ಸುಖ ಆಗ್ತಿರ್ತೈತೆ, ಜೋರ್ಗೆ ಬಂದಿರ್ತಾವಲ್ಲ ಜೋರ್ ಹೇಳ್ತಿದ್ದ ನಮ್ಮ ಜೋರ್ ಭಾಳ ಸ್ವಲ್ಪ ಕಾಲ್ಮಡಿ ಒತ್ತರ ಬಂದಿದ್ದು ಅಂದ್ರ ಖಂಡಿತ ಕಾಲ್ಮಡಿ ಅವಾಗ ಏನು ಸುಖ ಆಗ್ತೈತೆ ನೋಡು, ಕಾಟ ಸುಖ ನೋಡತ್ತ. ಈಗ ಅಂತ ಅದಕ್ಕೆ ಈ ರೀತಿ ಇಲ್ಲಿ ಸುರತ ಸುಖ ಮಿಥುನದಂತೆ ಅಂದ್ರೆ ಅದರಿಂದ ಆ ಸುರತ ಸುಖ ಮಿಥುನದಂತೆ ಅಂದ್ರೆ ಆ ರೀತಿಯಲ್ಲಿನ ಸ್ತ್ರೀ ಭೋಗದಲ್ಲಿ ಆನಂದ ಹೊಂದ್ತಾನೆ. ಹಂಗ ಇವನು ಇಲ್ಲಿ ಆ ಮನಸ್ಸನ್ನು ಓದು ಆತ್ಮನೊಡನೆ ಬೆರೆಸಿಕೊಂಡು ಕೂಡಿಸಿ ಅದೇ ಆಕಾರದಲ್ಲಿ ಆನಂದದಲ್ಲೇ ತಿರುಗುತ್ತಾನೆ. ಆನಂದ ರೂಪನೇ ಆಗಿಬಿಟ್ಟಿರ್ತಾನೆ. ಅಂದರೆ ದೃಶ್ಯ ತ್ರಿಪುಟಿಗೆ ವಿಲಕ್ಷಣ ಸಾಕ್ಷಿ ಪರಬ್ರಹ್ಮವೇ ನಾನಿದ್ದೇನೆ ಅಂತ ಸದಾಕಾರ ವೃತ್ತಿ ಸ್ಥಿತಿಯಲ್ಲೇ ಇರ್ತಿಬಿಡ್ತಾನೆ. ವೃತ್ತಿ ಅದೇ ಬ್ರಹ್ಮಾಕಾರ ಹರುಷವಾಗಿ ಶಂಭುಲಿಂಗದೊಳಗೆ ಆ ಆನಂದ ಸಾಗರವೇ ಆದಂತ ಆತ್ಮಸ್ವರೂಪದೊಡನೆ ಕೂಡ್ಕೊಂಡು ಆನಂದದಲ್ಲೇ ಇರ್ತಿಬಿಡ್ತಾನ. ಇದೇನು ಹೊರಗಿನ ಆನಂದ ಏನು ಹೇಗೆ? ಅದಕ್ಕೆ ಇವೊಂದು ಕರ್ಮಗಂಧದ ಫಲದಿಂದೆ ಮಂದವೆನುದಿಹರು ಇದನು. ಕರ್ಮಗಂಧದ ಫಲದಿಂದ ಇದನ್ನು ಮಂದ ಅಂತ ಕರೀತಾರವ. ಅಂದ್ರೆ ಇದು ಮಂದ ಅಂದ್ರ ಇವ ಸವಿಕಲ್ಪ ಸಮಾಧಿಯಲ್ಲೇ ಇರುತ್ತಾನೆ. ಹೊರಗ ಕಣ್ಕಂಡ್ ನೋಡುದಿಲ್ಲ, ಹೊರಗಿಂದ ಏನು ನೋಡ್ಲಕ್ಕ ಹೋಗುದು. ಏನೋ ಸುಮ್ ಯಾರ ಬಂದಾಗ ಭೇಟಿ ಆಗತ್ತಂದ್ರ ಆಯ್ತು ಬರ್ರಿ ಅಂತ ಮಾಡಿ ನಮಸ್ಕಾರ ನಡಿ ಮಾತ್ ಕಾಲಿಗೆ ಹೋಗಿ ಮಾತ್ ತೊರ ಹೆಂಗೆ ಇವನು. ಅದಕ್ಕಾಗಿ ಇವ ಆವಾಗ ಸವಿಕಲ್ಪ ಸಮಾಧಿಯಲ್ಲಿ ಇರುತ್ತಾನೆ. ಆದ್ದರಿಂದ ಇವ ಮಂದ ಪ್ರಾರಬ್ಧ ಅಂತ ಹೇಳಲ್ಪಡ್ತದೆ. ತೀವ್ರ ಮಧ್ಯ ಮಂದ ಮೂರನೇ ಸ್ಟೇಜ್. ಇನ್ನ ಸುಪ್ತ ಪ್ರಾರಬ್ಧವುಳ್ಳ ಜೀವನ್ಮುಕ್ತನ ವಿಚಾರ ಹೇಳ್ತಾರೆ. ನಾಲ್ಕನೇದು
ನಿರುಪಮ ಅದ್ವಯ ನಿತ್ಯ ಪರಿಪೂರ್ಣ ಸುಖ ಬೋಧ ತುರ್ಯಾತ್ಮನಾಗಿ ನಿಂದ. ಅನುಗೆಡದೆ ನಿಂದು ಅನುಗೆಡದೆ ಪರಮುಕ್ತನಂತೆ ಪಗುಳ ಮೇರೆ ಕರ್ಮದ ವರಸುತ್ತ ಭಾವನೆ ಎನಿಸು ಅಂತ ಹೇಳಿ. ನಿರುಪಮ ಅದ್ವಯ ನಿತ್ಯ ಪರಿಪೂರ್ಣ. ನಿರುಪಮ ಅಂದ್ರ ಅದೇನು ಉಪಮಾ ಅದು ಕೊಡ್ಲಾಕ್ ಬರ್ಲಾರ್ದು, ಉಪಮಾ ರಹಿತವಾದಂತ ಐತಿ. ಅದ್ವಯ ಸ್ವರೂಪ, ನಿತ್ಯ ಸ್ವರೂಪ, ಪರಿಪೂರ್ಣ ಸ್ವರೂಪ, ಸುಖ ಮತ್ತು ಭೋ ಸ್ವರೂಪ ಅದರ ಜ್ಞಾನ ಸ್ವರೂಪ. ಇಂಥ ಪ್ರತ್ಯೇಗಾತ್ಮನೇ ತಾನು. ಅಯ್ಯೋ ಪ್ರತ್ಯೇಗಾತ್ಮನ ಸ್ವರೂಪ ಲಕ್ಷಣಗಳಿವು, ಹೌದಿಲ್ಲ? ಆತ್ಮ ಹೇಗದನ? ನಿರುಪಮದನ, ಅದ್ವಯದನ, ನಿತ್ಯದನ, ಪರಿಪೂರ್ಣದನ, ಸುರೂಪದನ, ಜ್ಞಾನ ಸ್ವರೂಪದನ. ಈ ರೀತಿ ಪ್ರತ್ಯೇಗಾತ್ಮ, ಇಂಥ ಪ್ರತ್ಯೇಗಾತ್ಮನೇ ನಾನಿದ್ದೇನೆ ಅನ್ನೋ ಜ್ಞಾನ ಐತಿಲ್ಲ ಒಂದ ಐತಿ. ಅದಕ್ಕೆ ಏನಂದ್ರು? ಪರಮುಕ್ತನಂತೆ ಪದುಳ ಮಿರೆ ಅಂದ್ರು. ಪರಮುಕ್ತನಂತೆ ಪದುಳ ಮಿರೆ. ಪರಮುಕ್ತನಂತೆ ಪದುಳ ಮಿರೆ ಅಂದ್ರ ವಿದೇಹ ಮುಕ್ತಿಯನ್ನ ಹೊಂದಿ ಸುಖದಿಂದ ಇದ್ದಾನೆ ಅಂತ ಹೇಳ್ತಾರೆ. ಅವನು ವಿದೇಹ ಮುಕ್ತಿಯಲ್ಲಿ ಹೆಂಗಿರ್ತಾನ ನೋಡವ, ಹಂಗಿವ ಈ ಸದ್ದೇ ಇರ್ತಾನೆ. ಆದ್ದರಿಂದ ಪರಮುಕ್ತನಂತೆ ಕೇವಲ ತನ್ನ ನಿಜ ಸ್ಥಿತಿಯಲ್ಲಿ ತಾನು ನಿಂತವನಾಗಿರ್ತಾನೆ. ಇವಂಗ ಅದು ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಯಾರ ಬಂದಾರ ಬಿಟ್ಟಾರ ತಾನು ತನಗೆ ಗೊತ್ತಿಲ್ಲ. ಇನ್ನೊಬ್ರದ್ದು ಏನ್ಕಿಂತ ತಾನು ತನಗೆ ಗೊತ್ತಿಲ್ಲ. ನಾವು ಊಟ ಮಾಡಬೇಕು, ಜಳಕ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಇಲ್ಲಿ ಬಂದ ಸ್ಟೇಜ್. ಆದ್ದರಿಂದ ಈ ರೀತಿ ಅವನಿಗೆ ಕರ್ಮದ ವರ ಸುಪ್ತ ಭಾವನೆ ಏನಿಬೋದು ಅಂತ ಹೇಳ್ಕೊಂತಾರೆ. ಈ ರೀತಿ ಅವ ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಹೋಗ್ಬಿಟ್ಟಿರ್ತಾನೆ. ಏನಾಗಿರ್ತಾನೆ? ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ರೆ ತನಗೂ ಸಹಿತ ಗೊತ್ತಿರಲಿಲ್ಲ. ಯಾಕಂದ್ರ ತ್ರಿಪುಟಿ ಅಂದ್ರ ಜ್ಞಾನಜ್ಞಾನಕ್ಕೆ ಇರ್ತಕ್ಕಂಥ ತ್ರಿಪುಟಿ ಏನೈತಲ್ಲ, ಆ ತ್ರಿಪುಟಿ ಇತ್ತು ಅಂತಂದ್ರ ಅವ ಸವಿಕಲ್ಪ ನಾನು ಈಗ ಸಮಾಧಿಯಲ್ಲಿ ಕುಂತಿದ್ದೇನೆ, ಸಮಾಧಿಯನ್ನು ಹಚ್ಚಿದ್ದೇನೆ ಅಂತ ಅವ್ನು ಗೊತ್ತಿರ್ತೈತಿ. ಇದು ಎಲ್ಲಿ ತನ ಗೊತ್ತಿರ್ತೈತಿ? ಅಲ್ಲಿ ತನ ತ್ರಿಪುಟಿ ಐತೆ ಅಂತ ತಿಳ್ಕೋಬೇಕು. ಅದಕ್ಕೆ ಸವಿಕಲ್ಪಕ ಸಮಾಧಿ ಅಂತ ಹೇಳಬೇಕು. ಏನೈತಿ ಅದನ್ನೇ ಮಾಡ್ತಾ 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 ಅದೇ ಅಭ್ಯಾಸದ ಬಲದಿಂದ ಮುಂದೆ ಅದನ್ನು ಗಪ್ಪಾಗುತ್ತೆ. ಹ್ಯಾಂಗ ನಾನು ಈಗ ಮಲ್ಕೊಂಡೇನಿ, ನಿದ್ದೆ ಹಚ್ಚೈತಿ ಅಂತ ಅನಿಸ್ತೈತೆ. ದೇಹದ ಸ್ಮೃತಿ ಇರೋದಿಲ್ಲ. ಆದ್ರ ಅದನ್ನು ಗಪ್ಪಾಗಿರ್ತಂದ್ರ ಅವಂಗ ನೀಡ್ತೈತರು, ಇವಂಗ ಈ ರೀತಿ ಅವ ನಿರ್ವಿಕಲ್ಪ ಸಮಾಧಿ ಸುಖದಲ್ಲಿ ಇರ್ತಾವ. ಅದಕ್ಕೆ ಸುಪ್ತ ಪ್ರಾರಂಭ ಅಂತಾರೆ. ಈ ಪ್ರಾರಂಭದ ವಿಚಾರ ಇಲ್ಲಿ ಅನುಭವ ಗೆಳೆಯರ ಅಲ್ಲದೆ ಸಾಮವೇದ ಛಾಂದೋಪನಿಷತ್ತಿನಲ್ಲಿ ಕೂಡ ಬಂದಿದೆ. ಇದು ಆತ್ಮರತಿರಾತ್ಮ ಕ್ರೀಡ ಆತ್ಮಮಿಥುನ ಆತ್ಮಾನಂದ ಅಂತ ಸಾಮವೇದದ ಛಾಂದೋಪನಿಷತ್ತಿನಲ್ಲಿ ಬಂದದ್ದು 7ನೇ ಅಧ್ಯಾಯ.
ಅದಕ್ಕ ಈ ರೀತಿ ಇಲ್ಲಿಯವರೆಗೆ ಏನೇನು ಬಂತು 4 ಪ್ರಕಾರ ಹೇಳಿದ್ರಿ. ಪ್ರಕಾರವಾಗಿ ಜೀವನ್ಮುಕ್ತರ ಅಂತ ಏನಂದಿದ್ರು ಅದು ಇಲ್ಲಿ ತರ ಬಂದ್. 1ನೇ ನುಡಿಯೊಳಗೆ ಏನ್ ಹೇಳಿದ್ರು? ತೀವ್ರ ಪ್ರಾರಬ್ಧವುಳ್ಳ ಪಶುವಿನಂತೆ ಅಂತುದಾನೆ. ಅದು ಕರದ ಮೇಲೆ ಲಕ್ಷ ಇಟ್ಕೊಂಡು ಮೇಯ್ಕೊಂಡು ಅಡವಿಗೆ ಹೋಗಿ ಮೇಯೋದು ಎಲ್ಲ ಮಾಡೋದು. ಆದ್ರೆ ಲಕ್ಷ ಕರದ ಮೇಲೆ ಇಟ್ಟಿರ್ತೈತೆ. ಹಾಗೆ ಇವನು ಲೌಕಿಕ ವ್ಯವಹಾರ ಎಲ್ಲ ಮಾಡ್ಕೋತಿರ್ತಾನೋ, ಆದ್ರೆ ಆತ್ಮನ ಕಡೆಗೆ ಲಕ್ಷ ಇಟ್ಟಿರ್ತಾನೋ. 2ನೇ ನುಡಿಯಲ್ಲಿ ಏನ್ ಹೇಳಿದ್ರು? ಮಧ್ಯೆ ಪ್ರಾರಂಭ. ಅವ ಏನ್ ಮಾಡ್ತಾನು ಅಂದ್ರ ಅವ ಲೌಕಿಕ ಮೇಲೆ ಏನ್ ಮಾಡ ಲೌಕಿಕ ಬಡವಿಗೆ ಹೋಗುದಿಲ್ಲ. ಮತ್ತೇನ್ ಮಾಡ್ತಾನ? ಮುಂಜಾನೆ ಎದ್ದು ಏನ್ ಸ್ನಾನ ಭೋಜನ ಏನ್ ಮಾಡ್ಕೊಳ್ಳೋದ ಊಟ ಉಪಚಾರ ಮಾಡ್ಕೊಳ್ಳೋದು ಶಾಸ್ತ್ರ ಆಗೋದು. ಮುಮುಕ್ಷುಗಳ ಕೂಡ ಇರೋದು ಅವನ ಆಟ. ಅದಕ್ಕೆ ಬಾಲಕರಂತೆ ಬಾಲಕರಂದ್ರೆ ಇವರೇ ಮತ್ತೆ ಯಾರು? ಆ ಹುಡುಗರುಗಳ ಕೂಡ ಆಟ ಆಡೋದು. ಇದ ಆಟ ಈ ಸುದ್ದಿ ನಡೆದ. ಇದ ಆಟ ಆಡೋದು. ಆಟ ಮುಗಿಸ್ಕೊಂಡ್ರೆ ನಮ್ಮ ರೂಮ್ನಾಗ ಹೋಗಿ ನಾವು ಮತ್ತೊಂದು ಕೆಲಸ ಇಲ್ಲ. ಅದ ಇದ ಹಿಂಗೆ ಇರೋದು. ಈ ರೀತಿ ನಾವು ಮಧ್ಯ ಮಂದ ಪ್ರಾರಬ್ಧ ಅಂತ 3ನೇ ನುಡಿಯಲ್ಲಿ ಹೇಳಿದೆ. ಮಂದ ಪ್ರಾರಬ್ಧ ಅಂದ್ರ ಅವ ಅವ ಎರಡು ಏನು ಬಿಡ್ತಾನಂದ್ರೆ ಎರಡು ಬಿಡ್ತಾನಂದ್ರೆ ಲೌಕಿಕ ಅಂತೂ ಇಲ್ಲ ಮೊದಲೇ ಇಲ್ಲ. ಲೌಕಿಕ ಬಹಳ ದೂರ ಆಗಿತ್ತು ಬಿಟ್ಟೆ. ಆ ನ್ಯಾಯ ಏನು ಇದು ಮಾಡ್ತಿದ್ದಲ್ಲ, ಶಾಸ್ತ್ರ ಪುರಾಣ ಇದನ್ನು ಹೇಳೋದು ಕೇಳೋದು ಮಾಡೋದು ಇದು ನಡೆದಿರ್ತಲ್ಲ, ಇದನ್ನು ಬಿಡ್ತಾನೆ. ಇದನ್ನು ಬಿಡ್ತಾನೆ. ಇದನ್ನು ಬಿಟ್ಟು ಅವ ಬಹಿರ್ಮುಖ ವೃತ್ತಿನ ಬ್ಯಾಡಿನ, ಈ ಜಗತ್ತನ್ನು ನೋಡೋದ ಬ್ಯಾಡಿನ ಒಟ್ಟ ಸುಮ್ಮ ವೃತ್ತಿ ಅಂತರ್ಮುಖ ಮಾಡಿ ಆತ್ಮಾನಂದದಲ್ಲಿ ಆತ್ಮಾಕಾರ ವೃತ್ತಿ ಮಾಡ್ಕೊಂಡು ಸುಮ್ಮ ಕುಂತು ಬಿಟ್ಟಿರ್ತಾನ. ಆ ಸಮಾಧಿ ಹಿಡ್ಕೊಂಡು ಮತ್ತೊಂದು ಬೇಡ, ನಲದೊಂದು ಬೇಡ, ಏನು ಬೇಡ. ಕೇವಲ ಆತ್ಮಸ್ವರೂಪ ಆನಂದವನ್ನೇ ಅನುಭವ ಮಾಡ್ಕೋತ ಕೇಳ್ಬೇಕು. ನಿತ್ಯಾನಂದದಲ್ಲಿ ಹೆಂಗಿರ್ತಾರೆ. ಅದಕ್ಕೆ ತೀವ್ರ ಮಧ್ಯೆ ಮಂದ್ ಹಂಗಿರ್ತಾನೆ. ಅದು ಹೇಳಿ ನೋಡಿ. 4ನೇ ನುಡಿಯಲ್ಲಿ ಸುಪ್ತ ಪ್ರಾರಬ್ಧ ಅಂತ ಹೇಳಿ. ಸುಪ್ತ ಪ್ರಾರಬ್ಧ ಅದಕ್ಕ ಸುರತ ಸುಖ ಮಿಥುನದಂತೆ ಅಂತ ಉದಾಹರಣೆ. ಅದು ಹೌದಲ್ಲ? ಹೌದು. ಇಲ್ಲಿ ಸುಖ ಪರಮುಕ್ತನಂತೆ ಅಂದ್ರೆ ಅದು ಏನೈತಲ್ಲ, ಅಲ್ಲಿ ಸವಿಕಲ್ಪ ಸಮಾಧಿ ಒಳಗೆ ಇರ್ತಾನ. ಅದಕ್ಕೆ ಬರೀ ಸ್ವರೂಪಾನಂದದಲ್ಲೇ ಅವ ಮಗ್ನವಾಗಿರ್ತಾನ. ಅದಕ್ಕೆ ಸುರತ ಸುಖ ಮಿಥುನದಂತೆ ಅಂತ. ತೀವ್ರ ಮಧ್ಯೆ ಮಂದ ಹಂಗೈತಿ. ಇನ್ನ 4ನೇ ನವ ಸುಪ್ತ ಪ್ರಾರಬ್ಧ ಪರಮುಕ್ತನಂತೆ ಸುಧಾರಣೆ ಕೊಟ್ಟು. ಪರಮುಕ್ತ ಅಂದ್ರೆ ಅವ ಇದೇ ಮುಕ್ತ ಇರ್ತಂದ್ರೆ ಇರ್ತಾನೆ. ಈಗ ಸದ್ಯ ದೇಹ ಐತ್ಕರೆ ವಿಧೇಯ ಮುಕ್ತಿಯಲ್ಲಿ ಹಂಗೋ ಈಗ ಸದ್ಯ ಅದನ್ನ ಎಲ್ಲೇ ಅದನ್ನ ಅನುಭವ ಮಾಡಿರ್ತಾನೆ. ಆದ್ರ ಇವು ಕಣ್ಣು ತೆರೆಂಗೆ ಮತ್ತೊಂದು ನೋಡ ಅವನು ಬೇಕಾದ ಇದು ಈ ಅವಸ್ಥೆ ಇದು ಖರೀದಿ
ಮತ್ ನೀವು ಭಾಳ ದಿನ ಇರಿ. ಈ ಭೂಮಿಕಾ ಇದಕ್ಕೆ ಹೋದಂದ್ರೆ ಇದು 7ನೇ ಭೂಮಿಕಾ ಐತಿ. ಹಿಂಗೈತಿ. ಅದಕ್ಕೆ ಅವು ಇದನ್ನು ಜೋಡಣೆ ಅದ. ಅದಕ್ಕೆ ಅಲ್ಲಿನ ಮುಂದೆ ಹೇಳ್ತಾರ ಅಂದ್ರ ಅರ್ಥಾತ್ ಇವ ಲಾಸ್ಟ್ ಏನು ಜ್ಞಾನ ಎಲ್ಲಿ ತನಕ ಹೋಗ್ಬೇಕು ಅಷ್ಟ ಕಡೆ ತುದಿಯ ಅಲ್ಲಿ ಹಿಂಗ. ಅದಕ್ಕೆ ಇಲ್ಲಿ ಮುಂದೆ ಅವ್ರು ಇನ್ನೂ ಏನ್ ಹೇಳ್ತಾರಂದ್ರ ಜೀವನ್ ಮುಕ್ತರು ಬೇರೆ ಬೇರೆ ಇಲ್ಲಿ ಏನ್ ಅದಾರಲ್ಲ ಇವರು ನೋಡ್ಲಾಗ್ತಾರ ಬೇರೆ ಬೇರೆ. ಯಾಕದರು ಆ ಪ್ರಾರಬ್ಧ ಕರ್ಮವಾಸನೆ ಒಂದೇ 4 ಪ್ರಕಾರ ಐತಿ. ಅದಕ್ಕೆ ಅವ್ರವ್ರು ಪ್ರಾರಬ್ಧ ಕರ್ಮವಾಸನೆ ಬೇರೆ ಬೇರೆ ಇದ್ರ ಅವ್ರ ಪ್ರಾರಬ್ಧ ಯಾವ್ದು ಹೆಂಗೆ ಹಂಗಿರ್ತಾರ. ಆಮೇಲೆ ಮುಕ್ತಿ ಒಂದೇ ಎಲ್ಲರಿಗೂ ಸಮ. ಈ ಮುಕ್ತಿ ಸಮಾನ ಆಗ್ತೈತಿ. ಆದ್ರೆ ಸುಖ ಮಾತ್ರ ಹೆಚ್ಚು ಕಡಿಮೆ ಇತ್ತು ಇಲ್ಲಿ ಬೇರೆ. ಜೀವನ್ ಮುಕ್ತಿಯ ವಿಲಕ್ಷಣ ಆನಂದ ಏನೈತಲ್ಲ ಯಾವ ಮ್ಯಾಲಿನ ಸ್ಟೇಜ್ ಎಷ್ಟು ಪಾವಟಿಗೆ ಏರ್ತಾರ ನಾವು ಎಷ್ಟು ಅವಂಗ ಹೆಚ್ಚು ಹಾಕೋತ ಹೋಗ್ತಾರೆ. ಈ ರೀತಿ ಮುಂದಿನವ್ರಿಗೆ ಅದು ಹೆಚ್ಚಿಗೆ ಆ ಆತ್ಮಸ್ವರೂಪಭೂತವಾದ ಆನಂದದಲ್ಲೇ ಅವರು ತಲ್ಲೀನರಾಗಿ ಅದನ್ನೇ ಅನುಭವಿಸ್ತಾ ಇರ್ತಾರ. ಆ ಆನಂದ ಅವ್ರಿಗೆ ಎಷ್ಟು ಮ್ಯಾಲೆ ಸ್ಟೇಜಿಗೆ ಹೋಗ್ತಾರೆ ಅಷ್ಟು ಅವ್ರಿಗೆ ಹೇಳ್ತಾರೆ. ಇದು ಮಾತ್ರ ವಿಲಕ್ಷಣತಾ ಇದೆ. ಜೀವನ್ಮುಕ್ತಿಯ ಅನುಭವ ಇದು ವಿಲಕ್ಷಣ. ಮುಕ್ತಿ ಮಾತ್ರ ವಿದೇಹ ಮುಕ್ತಿ ಅಂತೂ ಎಲ್ಲರಿಗೂ ಸಮಾನ. ಹಿಂಗಾಗಿ ಎಂತು ಕರ್ಮದ ವೇಗವು ಎಂತು ಫಲಿಸುತ್ತಿರುವುದು ಅಂತೆ ಜ್ಞಾನಿಗಳಿವೆ ಫಲವತ್ತರಿ. ಸಂತಸಗಳು ಚಂಪುಲಿಂಗವಾಗಿಯ ಮೋಕ್ಷವು ಅಂಥವರಿಗೆ ಸಮಾನವೇ ಬಹುದು. ಅಂದ್ರೆ ಎಂತು ಕರ್ಮದ ವೇಗ ಎಂತು ಫಲಿಸುತ್ತಿರುವುದು ಅಂದ್ರೆ ಈ ಪ್ರಕಾರ ಪ್ರಾರಬ್ಧ ಕರ್ಮದ ವೇಗ ಹೇಗೆ ಫಲಿಸುತ್ತಿರುವುದೋ ಹಾಗ ಜೀವನ್ ಮುಕ್ತರು ಇರ್ತಾರೆ. ಅಂದ್ರ ಅವ್ರು ಹಂಗ ಬೇರೆ ಇಲ್ಲಕ ಅವ್ರ ಪ್ರಾರಬ್ಧಗಳೇ ಕಾರಣ. ಒಬ್ಬ ಲೌಕಿಕ ವ್ಯವಹಾರದಲ್ಲಿ ಇರ್ತಾನೆ, ತೀವ್ರ ಪ್ರಾರಬ್ಧ. ಇನ್ನೊಬ್ಬ ಶಾಸ್ತ್ರೀಯ ವ್ಯವಹಾರದಾಗ ಇರ್ತಾನೆ, ಮಧ್ಯ ಪ್ರಾರಬ್ಧ. ಒಬ್ಬ ಸವಿಕರ್ತ ಸಮಾಧಿ ಒಳಗಿರ್ತಾನ, ಮಂದ ಪ್ರಾರಬ್ಧ. ಮತ್ತೊಬ್ಬ ಅವ ನಿರ್ವಿಕಲ್ಪ ಸಮಾಧಿ ಒಳಗಿರ್ತಾನ, ಅವ ತೀವ್ರ ಮಧ್ಯ ಮಂದ ಸುಪ್ತ ಪ್ರಾರಬ್ಧ. ಹೀಗೆ ಜೀವನ್ಮುಕ್ತರು ಹಲವು ಪ್ರಕಾರವಾಗಿ ಅಂದ್ರೆ ಅದಕ್ಕೆ ಒಂದು ಶ್ಲೋಕ ಕೃಷ್ಣೋ ಭೋಗಿ ಸುಖತ್ಯಾಗಿ ರಾಜಾನೌ ಜನಕ ರಾಘವೌ ವಸಿಷ್ಠ ಕರ್ಮಕರ್ತ ಪಂಚೈತೆ ಜ್ಞಾನಿನ ಸಮಃ. ಕೃಷ್ಣೋ ಭೋಗಿ ಸುಖತ್ಯಾಗಿ ರಾಜಾನೌ ಜನಕ ರಾಘವೋ ವಸಿಷ್ಠ ಕರ್ಮಕರ್ತ. ಅಂದ್ರ ಕೃಷ್ಣ ಭೋಗಿ ಅನಿಸ್ಕೊಂಡ. ಭೋಗಿ ಅನಿಸ್ಕೊಂಡ್ರೆ ದಿನ ಆಗಿದೆ ಒಂದು ಯಾರಿಲ್ಲ ಬಲರಾಮ್ ಓದ್ ಮಾಡ್ಕೊಂಡು ಎಂಟು ಮಂದಿ ನೀವು ಮಾಡ್ಕೊತಾನ ಲಗ್ನ. ಎಂಟು ಮಂದಿ ಮತ್ತ ಅಷ್ಟ ಸಾಕು ಅನ್ನೋದಿಲ್ಲ. ಮತ್ತೆ 16,000 ಗೋತ್ರ ಸ್ತ್ರೀಯರು, 60,000 ಮಕ್ಕಳ ಅರ್ಧ ಏನ್ ಮಾಡ್ತೀವಿ? ಅವ್ನ ಮಕ್ಕಳೆಷ್ಟು? 60,000 ಮಕ್ಕಳು. ಹೇಳ್ತಾರ
ಮತ್ತೆ ಮತ್ತೊಬ್ಬರ ಮಾತು ಹೇಳಾಗತ್ತೆ ಆ 16,000 ಹೆಂಡ್ರು, 60,000 ಮಕ್ಕಳು. ಮತ್ತೇನು ಯಾವ ಭೋಗ ಕಡಿಮೆ ಇತ್ತು? ರಾಜ್ ಭೋಗ, ಅದು ಅದಕ್ಕೆ ಕೃಷ್ಣ ಹೋಗಿ ಆದರೂ ಅವ ಜೀವನ್ಮುಕ್ತ. ಕೃಷ್ಣ ಜೀವನ್ಮುಕ್ತ. ಕೃಷ್ಣ ಹೋಗಿ ಸುಖಸ್ಥಾಯಿ ಸುಕ್ಮುನಿ ತಾಯಿ ಹೊಟ್ಟೆ ಹೊರಗೆ ಬರುವಾಗಿದ್ದ. ಸುಕ್ಮುನಿ ತಾಯಿ ಹೊಟ್ಟೆ ಹೊರಗೆ ಬರುವಾಗ ಎಷ್ಟು ದಿನ ಬರುವಾಗ 9 ತಿಂಗಳು ಆದ್ಮೇಲೆ ಹೊರಗೆ ಬರ್ಬೇಕಿಲ್ಲ, ಬರೋವಲ್ಲ. ಯಾಕಂದ್ರೆ ಅವಂಗ ಅಲ್ಲೇ ವಿವೇಕೋದಯ ಆಗುತ್ತೆ. ಹೊರಗೆ ಜಗತ್ತಂದ್ರೆ ದುಃಖ ರೂಪ ಐತಪ್ಪ ಅನ್ನೋವಾಗ ನಾ ಈ ಜಗತ್ತಿನ ಹೋಗಲ್ಲ. 8 ದಿನ ಕೊಟ್ಟು ಒಳಗೆ ಬರ್ತದ, 16 ವರ್ಷ ಒಳಗೆ. ಎಷ್ಟು? 16 ವರ್ಷ ಕೂತ ಅವ್ರಂದ್ರು, ಯಪ್ಪ ದಯಮಾಡಿ 16 ವರ್ಷಕ್ಕೆ ಹೊರಗೆ ಬಂದ್ರೆ ಮತ್ತೆ ಅಲ್ಲೇನೇನು ತೊಟ್ಲಾಗ ಆಡೋದು ಕೊಡೋದಿಲ್ಲ. ಸುಮ್ಮನೆ ನಡೆದೇ ಬಿಟ್ಟ. 16 ವರ್ಷ ಮತ್ತೆ ಆಯ್ತು ಹರಕೆ ಬಂದವ. ಅದು ಭಾಳ ಸ್ಟೋರಿ ವಿಚಿತ್ರ ಇತ್ತು. ಹಂಗ ನಡೆದ ವ್ಯಾಸ ಮಗ ಪುತ್ರ ಬೇನರ್ತದೆ. ಎಲ್ಲಿ ಪುತ್ರ ಎಲ್ಲಿ ಯಾರು ತಂದೆ ಯಾರು ಬಲ್ಲ ನಡೆದ. ಅವಾಗ ತಪ್ಪು ಹೀಗೆ ಅವಾಗ ಒಂಟನಾಗ ಎಲ್ಲಿ ತಾಯಿ ತಂದೆ ಅದು ಇಲ್ಲ ಎಲ್ಲೂ ಇಲ್ಲ ಏನೂ ಇಲ್ಲ ಏನೋ ಹಂಗೆ ಹೋಗಿ ಮೈ ಮೇಲೆ ಇರ್ತೈತಿ. ಈ ರೀತಿ ಅವ ಹಂಗ ಹೋಗ್ಲಕತ್ತಾನ. ಅಲ್ಲಿ ಒಂದು ಸರೋವರ ಬರ್ತಾರೆ. ಸರೋವರ ಬಂದಾಗ ಅಲ್ಲಿ ಆ ದೇವತಾ ಸ್ತ್ರೀಯರು ಇವರು ಅಲ್ಲಿ ಬಂದು ಸರೋವರದಾಗ ಸ್ನಾನ ಮಾಡ್ಬೇಕಂತ ಕೂತಿದ್ರು. ಮಾಡ್ಲಕತ್ತಿದ್ರು ಎಲ್ಲ ಅರಿವಿ ಎಲ್ಲ ಕೃಷ್ಣ ನೋಡಿ ಅಲ್ಲ ಎಲ್ಲ ಅರಿವಿ ಅರಿವಿ ತಕೊಂಡು ಕೂತಿದ್ದೇವು ನಾವು. ಹೊರಗೆ ಹಂಗೆ ಬರೋಣ ಅಂತೇವೆ. ಆಗ ಆ ರೀತಿ ಅವರೆಲ್ಲ ಜನ ಮಾಡ್ತಿದ್ರು. ಬರ್ಮೇಲೆ ಇವು ಹಂಗ ನಡೆದ ನಿಮ್ ಕೈ ಮುಕ್ಕೊಂಡು ಎದ್ದಿದ್ರು. ವಾದ ಅವ ಹಿಂದ ವ್ಯಾಸ ಅವ ಮತ್ತ ಮುದಕ ಅವನ್ ಸಾವಕಾಶವನ್ನು ಹರಿಯಲ್ಲ ಅವಳ ನಡೆ ಅವ ಬಂದ. ಅವ ನೋಡ್ದ ಅಲ್ಲಿ ಇವರೆಲ್ಲ ತೆಗೆದು ನೀವು ಬಂದಲ್ಲ ನೀವು ಬರ ತಬಕ್ಕ ನೀರಾಗಿ ಮುಣಿಕೆ ಕುದ್ಗಿ ಮಕ್ಕಳ ನೀರ ಕುಟ್ರು. ನಾ ತಂದಿ ಸರಿ ಮನುಷ್ಯ ಮುಪ್ಪ ಮುದುಕ್ರ ನನ್ನ ಮುಂದ ಇವರು ಮರ್ಯಾದೆ ಮುಚ್ಕೊಂಡು ನೀರಾಗ ಕುಂತರು. ಹರಿಯದ ಅವ್ ಬಕ್ಲೆ ಅವನ ಮುಂದರ ಕೈ ಮುಕ್ಕೊಂಡಿರ್ತಾರ. ಏನಿದೆ ಆಟ ಕೇಳ ಅವನ ಮುಂದ ಹಂಗ ಇನ್ನ ಅವನ ಮುಂದೆ ನೀವು ಮುಚ್ಕೋಬೇಕಾಗೈತೆ. ನಾ ತಂದೆ ಸಮಾನ ಮನುಷ್ಯ, ನಾ ಮುದುಕವೆ, ನಂದೇನು ನನ್ನ ಮುಂದೆ ಹಿಂಗ್ ಮಾಡ್ತೀರಿ, ಅವನ ಮುಂದೆ ಹಂಗ್ ಮಾಡಿದ್ರಲ್ಲ ಅದ್ ಕೇಳ. ಅವ್ರಂದ್ರು ಆ ಮುದುಕಿರ್ಲಿ ಹರಿಯದಂಗ ಇಲ್ಲ ಬಿಡೋದು. ಅವ ಹರಿಯದಂಗ ಇರುವಾಗ ಕರೆ ಅವಾಗ ನಾವು ಹೆಂಗಸರದೇ ಅನ್ನೋದ ಗೊತ್ತಿಲ್ಲ. ಅವನ ನಾ ಗಂಟ ಸದನಿ ಇವ್ರು ಹೆಂಗಸರ್ದಾರು ಅನ್ನೋದ ಗೊತ್ತಿಲ್ಲ ಅವಂಗ. ಮತ್ತ ಅವ ಏನು ಈ ದೇವ್ರ ಅವತ್ತು ನನ್ನ ಕೂಸಿದ್ದಂಗ ಮತ್ತ ಅವನ ಮುಂದೆ ಅವನ ಸ್ಥಿತಿಗೆ ನಮಸ್ಕಾರ ಮಾಡ್ಬೇಕು. ನಿನಗೆ ಗೊತ್ತೈತಿ ನಾವ್ ಯಾರ ಮತ್ತೇನು ಮುಂದೆ ಮುಚ್ಕೊಳ್ಬೇಕು ನಾವು ಅಂದ್ರೆ ಈ ರೀತಿ. ಅದಕ್ಕೆ ಕೃಷ್ಣ ಹೋಗಿ ಸುಖಸ್ಥಾಯಿ ರಾಜಾನೌ ಜನಕ ರಾಘವು. ರಾಜ ಜನಕ ಮತ್ತು ರಾಘವ ಅಂದ್ರ ರಾಮಚಂದ್ರ ಇಬ್ರು ಜೀವನ್ ಮುಕ್ತರ ಅವ್ರ.
ರಾಜ್ಯ ಕಾರ್ಬಾರ ಹೆಂಡ್ರು ಮಕ್ಕಳು ಒಟ್ಟು ಎಲ್ಲ ಗೋಳು ಒಟ್ಟು ಸಂಗಾಟ ಇತ್ತ. ವಸಿಷ್ಠ ಕರ್ಮಕರ್ತ, ವಸಿಷ್ಠ ಋಷಿ ಅವ ಯಜ್ಞ ಯಾಗಾದಿ ಕರ್ಮಗಳನ್ನ ಮಾಡ್ಕೊತಿದ್ದ. ಜ್ಞಾನಿ ಪುರುಷ ಜೀವನ್ಮುಕ್ತ ಅವನು. ಈಗ ಪಂಚಾಯಿತಿ ಇವ್ರು 5 ಮಂದಿ ಬೇರೆ ಬೇರೆ, ಒಬ್ಬ ಭೋಗಿ ಆದ, ಒಬ್ಬ ತ್ಯಾಗಿ ಆದ, ಒಬ್ಬ ರಾಜಕಾರಣದಲ್ಲಿ ಕರ್ಕೊಂಡ, ಇವರು ಒಬ್ಬರು ಕರ್ಮದೊಳಗೆ ಕರ್ಕೊಂಡ್ರು. ಆದ್ರೂ ಕೂಡ ಜ್ಞಾನ ಮಾತ್ರ ಸಮಾನ ಆಗೈತಿ, ಮುಕ್ತಿ ಮಾತ್ರ ಅವರಿಗೆಲ್ಲರಿಗೂ ಒಂದ ಸಮಾನ ಆಗ್ತೈತಿ ಅಂತ ಅಲ್ಲಿ ಹೇಳ್ಕೊಂಡು ಬಂದ. ಆದ್ದರಿಂದ ಈ ರೀತಿಯಾಗಿ ಅವರು ಬೇರೆ ಬೇರೆ ಇರ್ತಾರೆ. ಅದಕ್ಕಾಗಿ ಮುಂದೇನಂದರು ಸಂತಸದೋ ಶಂಭುಲಿಂಗವಾಗಿಯ ಮೋಕ್ಷವು ಅಂಥವರಿಗೆ ಸಮಾನವಿರುವುದು. ಅಂದ್ರೆ ಅವರಿಗೆ ಕಡೆಯಲ್ಲಿ ಶಂಭುಲಿಂಗ ರೂಪವಾದ ಮುಕ್ತಿ ಮಾತ್ರ ಒಂದೇ ಪ್ರಕಾರಕ್ಕತಿ. ಈ ಜಗತ್ತಿನೊಳಗೆ ನದಿ ಅಂತೂ 108 ಸಿಕ್ಕಾಪಟ್ಟಿ ನದಿಗಳದ. ಗಂಗಾ, ಯಮುನಾ, ತುಂಗಭದ್ರಾ, ಕಾವೇರಿ, ನರ್ಮದಾ, ಅವು ಹಿಂಗೆಲ್ಲ. ಇವು ಎಲ್ಲಾ ನದಿಗಳು ಬೇರೆ ಬೇರೆ ಅವು. ಮತ್ತು ಹರಿಯೋರು ಒಂದು ಈ ಕಡೆ ಮಾರ್ಯಾಗ ಹರ್ಕೋಬಾರ್ದು, ಒಂದು ಈ ಕಡೆ ಮಾರ್ಯಾಗ ಹರ್ಕೋಬೇಕು, ಒಂದು ಈ ಕಡೆ ಮಾರ್ಯಾಗ ಹರಬೇಕು. ಸಿಕ್ಕಾಪಟ್ಟಿ ಎಕಡೆ ಬೇಕಾ ಆ ಕಡೆ ಹಿಂಗೆ ಎಲ್ಲ ಅಂಕಡೊಂಕಾಯಿ ಹರಿದ್ರು ಕೂಡ ಕಡೆಗೆ ಹೋಗಿ ಸಮುದ್ರವನ್ನೇ ಕೂಡುವಂತೆ. ಹಿಂಗ ಈ ಜೀವನ್ಮುಕ್ತರ ವ್ಯವಹಾರ, ಇವ್ರ ಆಚಾರ ವಿಚಾರಗಳು ಇವರೆಲ್ಲ ಏನದಾವ, ಇವ್ರ ವ್ಯವಹಾರ ಅವು ಒಬ್ಬರು ಹಿಂಗದಾವ, ಒಬ್ರು ಹಿಂಗದಾವ, ಒಬ್ರು ಹಂಗದಾವ ಇದ್ರು ಕೂಡ ಕಡೆಗೆ ಹೋಗಿ ಅವು ನದಿ ಅಂಕಟ್ ಹೋಗ್ತಾ ಇಲ್ಲ, ಸಮುದ್ರವನ್ನೇ ಹಂಗೆ ಕೂಡ್ತಾವು. ಹಂಗೆ ಇವರು ವ್ಯವಹಾರ ಬೇರೆ ಬೇರೆ ಪ್ರಾರಬ್ಧ ಕರ್ಮಾನುಸಾರವಾಗಿ ನಡೀತಾವು. ಕಡೆಗೆ ಹೋಗಿ ಮುಕ್ತಿ ಅನ್ನೋದ ಇದೇ ಒಂದು ಸಮಾನ ಐತಿ. ಅದಕ್ಕೆ ಈ ರೀತಿ ಪ್ರಾರಬ್ಧ ಕರ್ಮ ವಾಸನೆ ಒಂದೇ 4 ಪ್ರಕಾರವಾಗಿರುವುದು ಜೀವನ್ಮುಕ್ತರ. 4 ಪ್ರಕಾರ ಯಾವಂದ್ರೆ ತೀವ್ರ, ಮಧ್ಯಮ, ಸುಪ್ತ. ತೀವ್ರ ಪ್ರಾರಂಭಿಸಿದವಂಗ ಲೌಕಿಕ ವ್ಯವಹಾರ ಭಾಳ ಇರ್ತೈತಿ. ಮಧ್ಯ ಪ್ರಾರಬ್ಧದವಂಗ ಲೌಕಿಕ ಇರ್ತದ, ಈ ಶಾಸ್ತ್ರ ವ್ಯವಹಾರ ಇರ್ತೈತಿ. ಮಂದ ಪ್ರಾರಬ್ಧ ಸವಿಕಲ್ಪ ಸಮಾಧಿ ಒಳಗಿರ್ತಾನೆ. ಮತ್ತು ಸುಪ್ತ ಪ್ರಾರಬ್ಧ ನಿರ್ವಿಕಲ್ಪ ಸಮಾಧಿ ಒಳಗಿರ್ತಾನೆ. ಅದಕ್ಕೆ ತೀವ್ರ ಪ್ರಾರಬ್ಧ ಅವಳವ ವ್ಯವಹಾರದಲ್ಲಿ ಅವನಿಗೆ ಒಂದು ಟೈಟಲ್, ಅದು ಶ್ರುತಿ ಹೇಳ್ದಂತ ಹೇಳ್ತೇನೆ. ಸಾಮವೇದ ಛಾಂದೋಗ್ಯೋಪನಿಷತ್ ಆತ್ಮರತಿ, ಆತ್ಮಕ್ರೀಡಾ, ಆತ್ಮಮಿಥುನ, ಆತ್ಮಾನಂದ ಅಂತ ಹೇಳ್ಕೊಂಬ. ಅಂದ್ರ ಇವ್ರಿಗೆ ಅವ್ರು 4 ಇದು. ಆತ್ಮರತಿ ಅಂದ್ರ ಇವ ತೀವ್ರ ಪ್ರಾರಬ್ಧ ವ್ಯವಹಾರದಾಗ ಇರ್ತಾನ. ಕರೆ ರತಿಯನ್ನು ಪ್ರೀತಿಯಲ್ಲಿ ಇರ್ತೈತಿ, ಆತ್ಮನಲ್ಲೇ ಇರ್ತೈತಿ. ಹೆಂಗ ಆ ಪಶುವಿನಂತೆ ಅಂತ ಹೇಳಿಲ್ಲ ಹಾಗೆ. ಇನ್ನು ಮಧ್ಯ ಪ್ರಾರಬ್ಧುಳವ ಶಾಸ್ತ್ರ ವ್ಯವಹಾರದಲ್ಲಿ ಇರ್ತಾನೆ. ಅಲ್ಲೇ ಅವ ಬಾಲಕನಂತೆ ಅಂತ ವ್ಯವಹಾರದ ಉದಾಹರಣೆ ಕೊಟ್ರು, ಹೌದಲ್ಲ? ಮತ್ತೆ ಇವ ಶಾಸ್ತ್ರೀಯ ಸಂಬಂಧಿ ಸಾಧಕರು ಬಾಲಕರ, ಅವರ ಬಾಲಕರು, ನಾನು ಬಾಲಕ ಕೂಡಿ ಆಡೋದು ಇದೆ. ಈಗ ಅದಕ್ಕೆ ಆತ್ಮಕ್ರೀಡಾ ಈಗೇನ್ ನಡೆದದ್ದು, ಇದು ಆತ್ಮಕ್ರೀಡಾನೇ ಇದೆ. ಇನ್ನ ಮಂದ ಪ್ರಾರಬ್ಧ ಇರ್ತಾವ, ಸಂಕಲ್ಪ ಸಮಾಧಿಯಲ್ಲಿ ಇರ್ತಾನ ಅಂತ ಹೇಳ್ಯಾರ. ಅವನಿಗೆ ಆತ್ಮ ಮಿಥುನ ಅಂತ ಹೇಳ್ಯಾರ. ಅವ ಸುರತ ಸುಖದಂತೆ ಅಂತ ಉದಾಹರಣೆ ಕೊಟ್ಟಾರ. ನಿರ್ವಿಕಲ್ನ ಯಾವ ಸುಪ್ತ ಪ್ರಾರಬ್ಧ ಏನೈತೆ ಅವ ನಿರ್ವಿಕಲ್ಪ ಸಮಾಜ ಹೋಗಿರ್ತಾನೆ. ಅವಾಗ ಆತ್ಮಾನಂದ ಅವನ ಬಗ್ಗೆ ಹೇಳ್ತೇವೆ. ಆತ್ಮರತಿ, ಆತ್ಮಕ್ರೀಡಾ, ಆತ್ಮಮಿಥುನ, ಆತ್ಮಾನಂದ ಅಂತ ಛಾಂದೋಗ್ಯೋಪನಿಷತ್ ಹೇಳಿ. ಅಲ್ಲದನ ಇನ್ನೂ ಅವರಿಗೆ ಟೈಟಲ್ ಬಂದವರು. ಟೈಟಲ್ ಅಂದ್ರೆ ಒಂದೊಂದು ಇದು ಕೊಡ್ತಾರೆ.
ಬಿರುದು ಬಿರುದು ಕೊಡ್ತಾರ. ಬೇರ್ಲು ಏನಂತ ಕೊಟ್ಟಾರು ಅಂದ್ರ ಈ ತೀವ್ರ ಪ್ರಾರಬ್ಧುಳ್ಳವ ಈ ಲೌಕಿಕ ವ್ಯವಹಾರದಾಗ ಅದನ್ನ ಆತ್ಮರತಿ ಅಂತ ಯಾವ ಹೇಳೈತಿ ಅವನು ಬ್ರಹ್ಮವಿತ್ ಅಂತ ಬ್ರಹ್ಮವಿತ್. ಬ್ರಹ್ಮವಿತ್ ಅಂದಾರ. ಇನ್ನು ಮಧ್ಯ ಪ್ರಾರಬ್ಧುಳ್ಳವ ಶಾಸ್ತ್ರ ವ್ಯವಹಾರದೊಳಗಿದ್ದು ಆತ್ಮ ಕ್ರೀಡಾ ಅಂತ ಹೇಳ್ತಲ್ಲ ಅವನು ಬ್ರಹ್ಮವಿದ್ವರ. ಅವನಿಗೇನಂತಾರ ಬ್ರಹ್ಮವಿದ್ವರ. ಅವನ ಲೌಕಿಕ ವ್ಯವಹಾರದಾಗಿಲ್ಲ, ಬರೀ ಈ ಶಾಸ್ತ್ರ ಬೌದ್ಧೊಳಗೆ ಎದುರಾಗದಾರ ಅವ ಬ್ರಹ್ಮವಿದ್ವರ. ಇನ್ನು ಮತ್ತೆ ಪ್ರಾರಬ್ಧುಗಳು ಅವನು ಸಂಕಲ್ಪ ಸಮಾಧಿ ಒಳಗೆ ಇರ್ತಾನ. ಅವಾಗ ಆತ್ಮವಿದ್ವನ್ ಅಂತ ಹೇಳಿತ್ತಲ್ಲ ಅವ ಬ್ರಹ್ಮವಿದ್ವರಿಯ. ಬ್ರಹ್ಮವಿದ್ವರಿಯ ಬ್ರಹ್ಮವಿದ್ವರಿಯ. ಇನ್ನ ಸುಪ್ತ ಪ್ರಾರಬ್ಧವ ನಿರ್ವಿಕಲ್ಪ ಸಮಾಧಿಯಲ್ಲಿರ್ತಾನ. ಆತ್ಮಾನಂದ ನಮ್ಗೇನು ಚಾಂದೋಗ್ಯ ಉಪನಿಷತ್ತು ಇದು ಮಾಡೈತಿ. ಅವನಿಗೇನು ಬಿರುದು ಕೊಡ್ತಾರ ಬ್ರಹ್ಮವಿದ್ ವರಿಷ್ಠ. ಬ್ರಹ್ಮವಿದ್ ವರಿಷ್ಠ ಅಂತಾರ. ಅಂದ್ರ ಅಲ್ಲಿ ಹೆಂಗ ಅವು ವ್ಯವಹಾರ ಅಲ್ಲಿ ಪ್ರಾರಬ್ಧ ಹೆಂಗ್ ಬಂದವು ತೀವ್ರ ಮಧ್ಯ ಮಂದ ಸುಪ್ತ. ಅದ ಕ್ರಮದಿಂದ ಲೌಕಿಕ ವ್ಯವಹಾರ, ಶಾಸ್ತ್ರ ವ್ಯವಹಾರ, ವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಇವು ಅವರು ಇರುವ ಸ್ಥಿತಿಗತಿ. ಅದು ಶ್ರುತಿ ಏನ್ ಹೇಳ್ತು ಆತ್ಮರತಿ, ಆತ್ಮ ಕ್ರೀಡಾ, ಆತ್ಮನಿತನ, ಆತ್ಮಾನಂದ ಅವು ಕ್ರಮೇಣ ಹೇಳ್ಕೊಂಬಾರ. ಇದಕ್ಕ ಅವ್ರಿಗೆ ಟೈಟಲ್ ಏನ್ ಕೊಟ್ಟು ಬ್ರಹ್ಮವಿದ್, ಬ್ರಹ್ಮವಿದ್ವರ, ಬ್ರಹ್ಮವಿದ್ವರ್ಯ, ಬ್ರಹ್ಮವಿದ್ವರಿ. ಈ ರೀತಿ ಅವರಿಗೆ ಈ ಹೆಸರು ಕೊಡ್ತಾರೆ. ಹೆಂಗ ಡಾಕ್ಟರೇಟ್ ಕೊಡ್ತಾರೆ ಆ ರೀತಿ. ಈ ರೀತಿಯಾಗಿ ಪ್ರಾರಬ್ಧ ಕರ್ಮ ವಾಸನೆ ಒಂದೇ 4 ಪ್ರಕಾರವಾಗಿರುವುದು ಜೀವನ್ಮುಕ್ತರ ಅಂತ ಹೇಳಿದ್ದಾರೆ ಅಂತ ಹೇಳಿ ಜಯ ಮಂಗಲಂ. ಜಯ ಪಾರ್ವತಿ. ನಾಳೆ